CV ಆಯ್ತು ಎಲ್ಲ ಆಯ್ತು. ಓಕೆ, ಇದನ್ನೇನು ಮಾಡಿರಿ, ಇದಕ್ಕೆ ಹೆಡಿಂಗ್ ಬೇಕಲ್ಲ ಮತ್ತೆ ಹೆಡಿಂಗ್ ಇಲ್ಲೇ ಇನ್ಸರ್ಟ್ ಮಾಡ್ಬೋದ್ರಿ. ಹೆಡಿಂಗ್ ಬೇಕಂದ್ರೆ ಇಲ್ಲಿ ಅದಾವ್ರಿ, ಇದಾವ್ರಿ ಕ್ಲಿಯರ್ ಆಗ್ಬೋದು. ಕಾಪಿ ನೋಡಿ ಬರ್ರಿ, ನೀವು ಮಾತಾಡ್ರಿ, ನನ್ನ ಜೊತೆ ಮಾತಾಡ್ರಿ. ಇದು ಹಾಕಿದ್ರಿ, ಇಲ್ಲಿ ಬರ್ರಿ, ಇಲ್ಲಿ ಎಷ್ಟು ಕೊಟ್ಟು ಇದಕ್ಕೆ ಹಾಕ್ರಿ. ಫಿಗರ್ 1 ವ್ಯಾಲ್ಯೂ ಹಾಕಿದ್ರೆ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಮೇಲೆ ನಿಮ್ಮ ಡೇಟಾ ಲೇಬಲ್ ಐತೆ, ಡೇಟಾ ಲೇಬಲ್ ಕಡಿಮೆ ಮಾಡೋದಿಲ್ಲ. ಟಾಪ್ ಅದನ್ನು ಬೇಕಂದ್ರೆ ನೀವು ಟಾಪ್ ಮೇಲೆ ಬರಂದ್ರೆ ಟಾಪ್ ಮೇಲೆ ಹಾಕಿ, ನೀವು ಹೆಂಗೆ ಗ್ರಾಫ್ ತೊಗೊಂಡಿರ್ತೀರ ಹಂಗೆ ಬರ್ತಾವೆ. ಓಕೆ, ಇದಿಷ್ಟ ಆಯ್ತು. ಇದ್ರದ ಮೇಲೆ ಹೆಡಿಂಗ್ ಕೊಡ್ರಿ. ಏನು ಹೆಡಿಂಗ್ ಕೊಡ್ತೀರಿ ಇದಕ್ಕೆ? ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಟೇಬಲ್ ಫಿಗರ್ ಎಷ್ಟಿದೆ? 2 ರೀ. ಫಿಗರ್ 1 ಏನ್ರಿ ಇದೆ? ಇಂಟರ್ ಐ ಕ್ಯಾಪಿಟಲ್ ಇಂಟರ್ ಬಂತದ್ರಿ, ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಬ್ರಾಕೆಟ್ ನ CV ಅಂತ ಬರಿಬೇಕ್ರಿ. CV ಪರ್ಸೆಂಟೇಜ್ ಅದನ್ನ ಕ್ಯಾಲ್ಕುಲೇಟ್ ಮಾಡಿ. CV percentage in MPI for 2015-16 and 2019-20 ಈ ವರ್ಷಗಳಿಗೆ CV ಅನ್ನ ಮೂಲಕ ನಾವು ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿಯನ್ನ ಮೆಜರ್ ಮಾಡಿವಿ ಅಂತ ಅರ್ಥರಿ. ಅದರ ಅನಾಲಿಸಿಸ್ ಅನ್ನ ಮಾಡಬೇಕು. ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಎವರೇಜ್ ಏನೈತಲ್ಲ ಅದು ಒಂದು ಹಾಕ್ಬಿಡ್ಬೇಕಂದ್ರೆ ಅದಕ್ಕಿಂತ ಮೊದಲು ಎವರೇಜ್ ಒಂದು ಈ ಟೇಬಲ್ಗಳು ಕೆಳಗನ ಬಂದ ಚಲೋ ರೀ ಅದು. ಓಕೆ, ಇದು ಫಿಗರ್ ಎವರೇಜ್ ಇಂದ ಒಂದು ಬೇಕಾದ್ರೆ ತೆಗೆದ್ರೆ ಅದೊಂದು ಹಾಕಿ. ಹೆಡಿಂಗ್ ರೇ ನೀವೇನ ತಿಳಿದಿದ್ದ ಬ್ಯಾಕ್ಟಿಫಿಕೇಶನ್ ಇದೆ. ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಇನ್ MPI ಫಾರ್ 2015 ಫಾರ್ ಯಾರು ಬಿಹಾರ್ ಸ್ಟೇಟ್ ಅದಲ್ರಿ, ಬಿಹಾರ್ ಫಾರ್ ಎಕ್ಸಿಕ್ಯೂಟಿವ್ ಇದಾತ ಮತ್ತೇನೈತೆ ಹೇಳಿ ಬಂತ್ರಿ. ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಅದಕ್ಕಿಂತ ಮೊದಲ ಒಂದು ಎವರೇಜ್ ಒಂದು ಹಾಕಿಬಿಡ್ಬೇಕಾಗಿತ್ತು. ಯಾಕೆಂದ್ರೆ ಎವರೇಜ್ ಡೌನ್ ಆಗೈತೆ ಅಂತ ತೋರಿಸ್ಬೇಕಲ್ಲ ಮೊದಲು ನಾವು, ಹೌದಲ್ರಿ? ಎವರೇಜ್ ಒಳಗ ಪವರ್ಟಿ ಡೌನ್ ಆಗೈತೆ ಅಂತ ಇದು ಇದನ್ನ ಮ್ಯಾಗಿಂದ ಒಂದು ಕಾಪಿ ಮಾಡ್ಕೊಡ್ರಿ, ಪೇಸ್ಟ್ ಮಾಡ್ಕೊಡ್ರಿ. ಇಲ್ಲೇ ಪೇಸ್ಟ್ ಸ್ಪೆಷಲ್ ನೋಡಿ ಇವಾಗ ಮತ್ತೆ ಪೇಸ್ಟ್ ಸ್ಪೆಷಲ್ ವ್ಯಾಲ್ಯೂಸ್ ಹಾಕ್ರಿ. ಇದಕ್ಕೂ ಒಂದು ಎವರೇಜ್ ಒಂದು ಮಾಡ್ರಿ, ಮೊದಲು ಎವರೇಜ್ ಇಂದ ಹಾಕ್ಬಿಡ್ರಿ. ಎವರೇಜ್ಗೆ ಒಂದು ಮಾಡ್ಬೇಕ್ರಿ. ಮೊದಲು ಎವರೇಜ್ ಇಂದ ಹಾಕಿಲ್ರಿ, ಇದಕ್ಕೊಂದು ಹಾಕ್ಬಿಡ್ರಿ. ಇಂಥದ್ದು ಸೇಮ್ ಟು ಸೇಮ್. ಓಕೆ ನೋಡ್ರಿ, ಎವರೇಜ್ ಒಳಗೆ ಏನೈತಿ? ರಿಯಲ್ ಒಳಗ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಪಾವರ್ಟಿ ಡೌನ್ ಆಗೈತ್ರಿ. ಯಾವುದು? ಬಿಹಾರದ. ಎಲ್ಲಿಂದ ರೀ? 0.266 ಇತ್ತು, ಅದು 0.162 ಆಗೈತಿ. ಆದ್ರೆ ಡಿಸ್ಪ್ಯಾರಿಟಿ ಹೆಚ್ಚಾಗೈತಿ. ಅಂದ್ರೆ ರಿಡಕ್ಷನ್ ಏನೈತಲ್ಲ ಎಲ್ಲ ಡಿಸ್ಟ್ರಿಕ್ಟ್ಗೂ ಸೇಮ್ ಇಲ್ಲ ಅಂತ ಅರ್ಥ. ಅದಕ್ಕೆ ಏನ್ ಮಾಡ್ರಿ, ಈ ಫಿಗರ್ ಮೊದಲ ಅಂತ ಕೊಡ್ರಿ. ಫಿಗರ್ನ ಇದಕ್ಕಿಂತ ಮೊದಲು ಕೊಡ್ರಿ. ಫಿಗರ್ 2 ರೀ ಇದು ಮೊದಲು ಮಾಡಿದ್ದೀಗ, ಈಗ ಮಾಡಿದ್ದು ಇದು ಫಿಗರ್ 1. ಇಲ್ಲಿ ಇದನ್ನ ಹಾಕಿ. ಓಕೆ, ಅದು ಟೇಬಲ್ನಾಗೂ ಬರಿಬೋದ್ರಿ, ಸುಮ್ಮನೆ ಚಿತ್ರ ಇರಲಿ ಅಂತ ಹಾಕದ್ರಿ. ಅಂದ್ರೆ ಪೇಪರ್ ಬರಿಬೇಕಲ್ಲ ನೀವು. ಫಿಗರ್ 1 ಇಂಟರ್ ಡಿಸ್ಟ್ರಿಕ್ಟ್ ಅಲ್ರಿ ಇದು. MPI ಎವರೇಜ್ MPI ಎವರೇಜ್
average MPI for the districts of Bihar for the year dash and dash for dash and dash for dash to dash ಹೌದ್ರಿ CV for dash and dash 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 to dash dash and dash okay ಇಂಗ್ಲಿಷ್ ತಪ್ಪಂತೂ ಬರಬಾರ್ದು ಕನ್ನಡ ತಪ್ಪಬಾರ್ದು ನಡೀತೈತಿ ಕನ್ನಡ ಬರಲ್ಲ ಅಂತ ಇಂಗ್ಲಿಷ್ ತಪ್ಪಬಾರ್ದು ಮರ್ಯಾದೆ ಅವಮರ್ಯಾದೆ ಪ್ರಶ್ನೆ ಅಂತ ಪಾಪ ಇಂಗ್ಲಿಷ್ ಬರಲ್ಲ ಅಂತ ಅಂದ್ರೆ ಯಾರು ದಡ್ಡ ಅಂದ್ರು ಸರ್ ಓಕೆ ಇದನ್ನೆಲ್ಲ ಇವೆರಡನ್ನು ಸೇರಿಸಿ ಅನಲೈಸ್ ಮಾಡ್ಬೇಡ್ರಿ ಇಲ್ಲ ಟೇಬಲ್ ನೋಡಿ ಇಲ್ಲೇ ಕೆಟ್ಟಪ್ ಕೊಟ್ಬಿಡೋದ್ರಿ ಇದ್ರ ಕೆಳಗಡೆ ಎವರೇಜ್ ಇಲ್ಲೇ ಕೊಟ್ಟು ಅದನ್ನ ಟೇಬಲ್ ಅನಲೈಸ್ ಮಾಡ್ಬೋದು ಇಲ್ಲ ನೀವು ಪ್ರೆಸೆಂಟೇಷನ್ ಮಾಡುವಾಗ ಇವ್ನು ತೋರಿಸ್ಬೇಕು ನೋಡ್ರಿ ಪವರ್ಟಿ ಕಡಿಮೆ ಆಗೈತಿ ಆದ್ರೆ ಡಿಸ್ಪೇರಿಟಿ ಹೆಚ್ಚಾಗೈತಿ ಅಂತ ಬಿಹಾರದೊಳಗಿನ ಕಥೆ ಮುಂದಿನ ನಿಮ್ಮ ಸ್ಟೇಟ್ ಹೆಂಗ್ ಬಂದ ಗೊತ್ತಲ್ಲ ಹೆಂಗ್ ಬಂದೈತಿ ನಿಮ್ಮ ಸ್ಟೇಟ್ ವಾಟ್ ದ ರಿಸಲ್ಟ್ಸ್ ಯು ಹ್ಯಾವ್ ಗಾಟ್ ಫಾರ್ ಯುವರ್ ಸ್ಟೇಟ್ reduced CV reduced CV ಹೆಚ್ಚಾಗಿದೆ ಎಲ್ಲದರಲ್ಲೂ ಎವರೇಜ್ ಅಲ್ಲಿ ಕಡಿಮೆ ಆಗಿದೆ CV ಅಲ್ಲಿ ಹೆಚ್ಚಾಗಿದೆ ಎವರಿಬಡಿ CV increased CV also reduced average then it's a good condition for interstate analysis you can do many things some states are good even though all states have reduced the poverty but some states they are going with a balanced regional development ಅಂತ ಹೇಳಬೇಕು ಬರ್ತೈತ್ರಿ ಅಲ್ಲಿ ಇದು ಒಂದಾತ ನೆಕ್ಸ್ಟ್ ಏನ್ ಮಾಡ್ತೀರಿ ಕೋರಿಲೇಷನ್ ಮಾಡ್ತೀರಿ ಎಲ್ಲರಿಗೂ ಹೋಗಿ SPSS ಹೋಗಿ ಈ ಡಿವಿಷನ್ ವೈಸ್ ಅಂತ ನಾನು ಮಾಡ್ತಾನಪ್ಪ ನೀವು ಮಾಡಿದ್ರೆ ನಂಗೇನ ಹೆದರಿಕೆ ಬರ್ತೈತಿ ಡಿವಿಷನ್ಗಳಿಗೆ ಹೆಸರು ಹಾಕಿಸ್ಬೇಕಲ್ರಿ ಆಮೇಲೆ ಅದೊಂದು ರ್ಯಾಂಕಿಂದ ಒಂದು ಹಾಕ್ಬೇಕು ನೋಡ್ರಿ ಹೌದೇ ಮಾಡ್ತಿದ್ದೆ ಅದೊಂದು ಈಗ ರ್ಯಾಂಕ್ ಎಲ್ಲ ಇಲ್ಲೇನಾರು ಮಾಡ್ರಿ ಇದು ತೋರಿಸುವ ಮಾಡಿರ್ಬೇಕಾದ್ರೆ ಇದು ರ್ಯಾಂಕಿಂದ ಏನೈತಲ್ಲ ಇದನ್ನ ಈ ಕಾಲಮ್ ಅಂಡ್ ದೆನ್ 230 MP ಇದನ್ನ ಇವೆರಡನ್ನು ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಡ್ರಿ ಮುಂದೆ ಪೇಸ್ಟ್ ಮಾಡಿಕೊಂಡು CV ಏನು ಮಾಡಕ್ಕೆ ಹೋಗ್ಬಿಟ್ರಿ ಸೀದಾ ಡಿಲೀಟ್ ಮಾಡಿ ಇನ್ಸರ್ಟ್ ಮಾಡ್ರಿ ಇದಕ್ಕೊಂದು ರ್ಯಾಂಕಿಂದ ಈ ಥರ ಮಾಡಿಬಿಡ್ರಿ ಇದೊಂದು ಮುಗಿದೋಗ್ಬಿಡ್ತದೆ ನೋಡ್ರಿ ಇದು ಮಾಡಕ್ಕೆ ಬರುತ್ತಲ್ರಿ ಎಲ್ಲರಿಗೆ ಅಸೆಂಡಿಂಗ್ ಆದ್ರೆ ಡಿಸೆಂಡಿಂಗ್ ಆದ್ರೆ ಕರೆಕ್ಟಾಗಿ ಮಾಡ್ಬೇಕು ಇದು ಭಾಳ ಇಂಪಾರ್ಟೆಂಟ್ ಐತ್ರಿ MPI ವ್ಯಾಲ್ಯೂ ಏನೈತಲ್ಲ 1920 ಇಯರಿಗೆ ಮಾತ್ರ ಮಾಡ್ರಿ ಇದು ತರದ್ ಹಾಕ್ಯವ್ರಿ ಇದು ಸರಿ ಇದನ್ನಷ್ಟೇ ತೋರಿ ಡಿಸ್ಟಿಕ್ ಹೆಸರುಗಳನ್ನ ಮತ್ತೆ 1920 MPI ಇವೆರಡು ತೋರಿ ಇದನ್ನೆರಡು ತೋರಿ ಬಾಜು ಹಾಕೊಡ್ರಿ ಬಾಜು ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಈ ತರ ಇದು ಮ್ಯಾಪ್ ಮಾಡ್ರಿ ಇಲ್ಲಿ ಒಂದು ಇದು ಕೊಡ್ರಿ ಆ್ಯಡ್ ಕೊಡ್ರಿ ಆ್ಯಡ್ ಲೇಬಲ್ ಅಂದ್ರೆ ಇದು ಬಂದ್ಬಿಡ್ರಿ ಇದನ್ನೊಂದು ಪೇಸ್ಟ್ ಮಾಡಿ ಇದು ಮೊದಲಾಗಿ ಇದಕ್ಕಿಂತ ಮಾಡ್ತಾರೆ ಮತ್ತೆ ತಿನ್ಕೊಂಡ್ರಿ ನೋಡಿ ನಾವು ಇಟ್ ಶುಡ್ ಕಮ್ here after the table la ಬರ್ಬೇಕು ಇದು ಆಮೇಲೆ ಇವೆರಡು ಬರ್ತಾವ ಎವರೇಜ್ ಅನಾಲಿಸಿಸ್ ಎವರೇಜ್ ಬಂದ್ಮೇಲೆ ಬೇಕಾದ್ರೆ ರ್ಯಾಂಕ್ ಮಾಡ್ರಿ ಇಲ್ಲ ಇಲ್ಲೇ ಮಾಡ್ರಿ ಗಾಟ್ ದ ಪಾಯಿಂಟ್ MPI ಇದು ಗೊತ್ತಾತ್ರಿ ಇದು ಹೈಯೆಸ್ಟ್ ಪಾವರ್ಟಿ ಐತ್ರಿ ಇದ್ರೊಳಗೆ ಬಿಹಾರದಾಗ ಅರಾರಿಯಾ ಲೋಯೆಸ್ಟ್ ಪಾವರ್ಟಿ ಸಿವಾನ್ ಅಲ್ಲಿ ನೋಡ್ರಿ ಪಾಟ್ನಾ ಸದ್ಯಕ್ಕೂ ಇವ್ರ ಮುಂದೆ ಇದೆ ಮತ್ತೆ ಬೆಂಗಳೂರು ಹಂಗಿಲ್ರಿ ಅಲ್ಲಿ ಎನ್ ನಂಬರ್ ಆಫ್ ಅನಾಲಿಸಿಸ್ ಕ್ಯಾನ್ ಬಿ ಡನ್ ವಿತ್ ದಿಸ್ ಒಂದ್ಸಲ ಡೇಟಾದೊಳಗೆ ಇದ್ಬಿಟ್ರೆ ಆ ಸ್ಟೇಟ್ ಇಂದ ಈ ಸ್ಟೇಟ್ ಐತಿ ಈ ಸ್ಟೇಟ್ ಆ ಸ್ಟೇಟ್ ಐತಿ ಎಲ್ಲ ಕಂಪೇರ್ ಮಾಡ್ಬೋದು ರ್ಯಾಂಕ್ ವೈಸ್ ಮಾಡ್ಬೇಕು ರ್ಯಾಂಕ್ ವೈಸ್ ಮಾಡಿ ರ್ಯಾಂಕ್ ಬೇಡ್ರಿ ವ್ಯಾಲ್ಯೂ ವೈಸ್ ಮಾಡ್ರಿ ಅದನ್ನ ಸಾರ್ಟ್ ಮಾಡ್ರಿ MPI ವ್ಯಾಲ್ಯೂ ರ್ಯಾಂಕ್ ಬೇಡ್ರಿ MPI ವ್ಯಾಲ್ಯೂ ಇದೆ 1920 ದ MPI ವ್ಯಾಲ್ಯೂ ಅಂದ್ಕೊಂಡು ಕಾಪಿ ಪೇಸ್ಟ್ ಮಾಡ್ಕೇರಿ ಇಲ್ಲಿ ತಗೊಂಡು ಇದನ್ನೊಂದು ಏನೊಂದು ಡಿ ಇದೊಂದು ಕಾಪಿ ಮಾಡ್ಕೇರಿ ಇಲ್ಲಿ ಆಮೇಲೆ ಸಾರ್ಟ್ ಮಾಡ್ರಿ ಸಾರ್ಟ್ ಮಾಡೋದು ಗೊತ್ತಾಗತ್ತಲ್ರಿ ಸಾರ್ಟ್ ಮಾಡಿದ್ರೆ ಏನಾಗುತ್ತೆ ಮ್ಯಾಪ್ ಹಾಕಿ ಈಗ ಮಾತಾಡ್ರಿ ಯಾರು ಅಲ್ಲಿ ಆಮೇಲೆ ಮಾತಾಡೋದ್ರಿ ನೀವು ಮಾತಾಡೋದ್ರಿ
talk to me. ಶಾರ್ಟ್ A to Z ಮಾಡಿ. ಇದು ಮಾಡಿದ್ರಿ ಏನೆಲ್ಲ ಮಾಡ್ಬೋದಪ್ಪ ನಮಗೆ ಶಾರ್ಟ್ ಜೆಡ್ ಜೆಡ್ ಮಾಡ್ರಿ ನೀವು ಜೆಡ್ ಟು ಎಡ್ ಮಾಡ್ರಿ ಯಾವ್ದು ಮಾಡಿದ್ರೆ ಹಿಂಗಿರ್ತ ಹಿಂಗ್ ಮಾಡ್ರಿ ಹಿಂಗಿರ್ತ ಹಿಂಗ್ ಮಾಡ್ರಿ ನೀವು ಇಲ್ಲಿ ಇರ್ತಾನೆ ಮಾಡ್ರಿ ಹಿಂಗ್ ಮಾಡ್ರಿ ಇಲ್ಲಿ ಇರ್ತಾನೆ ಮಾಡ್ಬೇಡ್ರಿ ಡಿಸ್ಟಿಕ್ ಇರ್ಕೊಂಡು ಸೆಲೆಕ್ಟ್ ಮಾಡ್ರಿ ಎ ಟು ಜೆಡ್ ಮಾಡಿದ್ರೆ ಗ್ರಾಫ್ ಹಿಂಗ್ ಬರ್ತೈತಿ ಜೆಡ್ ಟು ಎ ಮಾಡಿದ್ರೆ ಗ್ರಾಫ್ ಅಂದ್ರೆ ಅದೇನಾಗುತ್ತೆ ಮೊದಲಿಗೆ ಒಂದು 2 ದಿವಸ ರಿಗ್ರೆಸ್ ಕಂಪ್ಯೂಟರ್ ಕಲಿಸ್ಬೇಕ್ರಿ ಆಮೇಲೆ ಸ್ಟಾರ್ಟ್ ಮಾಡ್ಬೇಕು ಕಾಪಿ ಪೇಸ್ಟ್ ಕಟ್ ಸಾರ್ಟ್ ಎಕ್ಸೆಲ್ ವರ್ಡ್ ಪವರ್ ಪಾಯಿಂಟ್ ಡೇಟಾ ಸಾರ್ಟ್ ಬರ್ತಿದ್ರಿ ಡೇಟಾ ಲೇಬಲ್ ಮಾಡಿರಿ ತಗೊಂಬಂದು ಬೋರ್ಡಿಗೆ ಹಾಕಿರಿ ಅದು ಸಾರ್ಟ್ ಮಾಡಿಲ್ಲ ಡೇಟಾ ಸಾರ್ಟ್ ಮಾಡಿ ಡೇಟಾ
ನೀವು ಯಾಕೆ ನೋಡ್ರಿ ಅಷ್ಟ ಬಂದಿದ್ರಿ ಅಷ್ಟದವ್ರಿ ಶಾಂತಾಗಿಲ್ಲ ಲೇಟ್ ಆಗೋದಿಲ್ಲ ಸರಿ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿದ್ರೆ ಒಂದು ಹೆಚ್ಚು ಕಡಿಮೆ ಆಗ್ತದೆ ಒಂದು ಶನಿಂಗ್ ಆಗಲ್ಲ MP 19 ಸ್ಟಾರ್ಟ್ ಮಾಡಿ ಅಷ್ಟು ಸೆಲೆಕ್ಟ್ ಆಗೈತೆ ನಿಮ್ಗೆ ಯಾವ್ದು ಹೇಳಿದ್ರೆ ಟೋಟಲ್ ಜಾಕ್ ವ್ಯಾಲ್ಯೂ ಜಾಕ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಈಗ ಕರೆಕ್ಟಾಗಿ ಮ್ಯಾಪ್ ತೊಗೊಂಡ್ರೆ ಮ್ಯಾಪ್ ಐತೆ ಎಲ್ಲೈತ್ರಿ ಮ್ಯಾಪ್ ಬಾಜು ಎಲ್ಲಾದ್ರೂ ಇಲ್ಲೈತ್ರಿ ಈ ಕಡೆ ಬಾಜು ಐತೆ ಇದನ್ನು ಸ್ಟಾರ್ಟ್ ಮಾಡ್ರಿ ಹಂಗಂದ್ರೆ ಸ್ಟಾರ್ಟ್ ಸ್ಟೇಟ್ ಓಕೆ ಇದು ಒಂದು ಎಕ್ಸರ್ಸೈಜ್ ಆದ್ರೆ ಇಟ್ಕೊಂಡು ಟೇಬಲ್ ಮೇಲೆ ಏನು ಮಾಡ್ತೀವಿ ಹೆಸರು ನೀವು district wise MPI district wise value of MPI value of MPI for in 2019-20 ಗೀತಾ ಇದ್ರೆ ಬರ್ಬಿಟ್ಟು ಹೀಗೆ ಬರೆದ್ರಿ ಕೋರ್ಲೇಷನ್ ಮಾಡಬೇಕಲ್ಲ ಅದನ್ನ ಮಾಡಿಬಿಡ್ರಿ ಬೋರ್ಡ್ ಮನೆಗೆ ಕೋರ್ಲೇಷನ್ ಅದು ಮಾಡ್ಬೇಕಲ್ಲ ಎಲ್ಲ ಸುಮ್ಮನೆ ಕೆಲಸ ಆಗಲ್ರಿ ನಾಳೆ ಬಂದು ನಾಳೆ ಪೂರ ಹಿಡಿದು ಬೇರೆ ಕ್ಲಾಸ್ ಆಗ್ತಾವ ಮಧ್ಯಾಹ್ನ this one name control sir this one table 1 this is figure 1 figure diagram whatever it may be whatever you want to call figure 1 district wise value of MPI for Bihar in dash dash ಈ ನಾಳೆ ಬರುವಾಗ ಚಾಟ್ ಹಾಕೊಂಡ್ರೆ ಕ್ಲೀನ್ ಆಗಿ ಓದ್ಕೊಂಡು ಮತ್ತೆ ಬರ್ಕೊಂಡು ಬರ್ಬೇಕ್ರಿ ಅದು ಓಕೆ ಬದತ್ರಿ ನಿಮ್ದು ಡ್ರಾಪ್ ಗಡ್ಡೆ ಹಾಕ್ಬಿಟ್ರಿ ಚಂದ ಚಂದ ಬಿಟ್ರೆ ಗುಂಡ ಸೇರ್ಬೇಕಾಗ್ತದ್ರಿ ತಪಸ್ಸು ತಿಳ್ಕೊಂಡ್ಬಿಡ್ತಾರೆ ಅಲ್ಲಿ ನೀವು PhD ಮಾಡುವ ನಾನು ಇಲ್ಲಿವರೆಗೂ ಕುಲ್ಲ ಬಿಟ್ಟಿದ್ದೇನೆ ಗಂಡ ಬಿಟ್ಟಿರಲಿಲ್ಲ ನಾನು 75
ಡಿಸ್ಟಿಕ್ಸ್ ಸಾಲ್ತಾ ಇರ್ತದೆ. ಎಷ್ಟು ಕಾಣ್ತದೆ ಅಷ್ಟೇ ರೀ, ಕಾಣಲಿಲ್ಲ ಎಲ್ಲ ದೇವ್ರು ನೋಡ್ಕೊಂತ. ದೇವ್ರು ನೋಡ್ತಾರೆ. ಕಾಣ್ಲಿಕ್ಕೆ ಏನ್ ಮಾಡಕ್ಕಾಗತ್ತೆ? ನೆಕ್ಸ್ಟ್ ಏನ್ ಮಾಡಂದ್ರಿ? ಕೋರಿಲೇಷನ್ ಮಾಡೋಣ. ಇಷ್ಟು ಮಾಡ್ಕೊಂಡು ಇದು ರೈಟಿಂಗ್ ಮಾಡ್ಕೊಂಡು ಬರ್ರಿ ನೀವು. ಕೋರಿಲೇಷನ್ ನಾಳೆ ಮಧ್ಯಾಹ್ನ. ಓಕೆ ಸರ್. ಇದನ್ನು ಶೇರ್ ಮಾಡಿಬಿಡ್ತೀವಿ. ತೆಲಿಕೆ ಶೇರ್ ಏನಾದ್ರೂ ಬರ್ರಿ. ಡಿಸ್ಟಿಕ್ ವೈಸ್ ವ್ಯಾಲ್ಯೂ ಆಫ್ FPI ಫಾರ್ ಇದು ಶೇರ್ ಮಾಡಿಬಿಡ್ರಿ. ಸೇವ್ ಯಾವ ಸ್ಟೇಟ್ ಇದೆ? ಬಿಹಾರ್ ನೋಡ್ರಿ, ಬಿಹಾರ್. ಅದೇ ಕೋರಿಲೇಷನ್ ಒಂದು ಮಾಡಿಬಿಡ್ತಿದ್ದೆ ನಾನು. ಏನಾಯ್ತು ಹೇಳಿದ್ರೆ ನಿಮಗೆ ಅಲ್ಲ ಕೆಲಸ ಒಬ್ಬರು ನೋ ಅಂದ್ಬಿಟ್ರೆ ಮುಗಿತೀರಿ. ಎಲ್ಲ ನೋಡ್ರಿ. ಯಾಕೆ ಹೇಳ್ರಿ? ಈಗ ಒಂದ್ ಹಣ್ಣು ಇರ್ತದೆ, ತಂತಿಕಾಯಿ ಒಂದ್ ಬಿಟ್ಟಿರ್ತೈತೆ, ಎಲ್ಲ ಒಳ್ಳೆ ಹಣ್ಣುಗಳಿರ್ತಾವ. ಆದ್ರೆ ಒಂದ್ ಕೆಟ್ಟ ಹಣ್ಣು ಹಾಕ್ಬಿಟ್ರಿ ಎಲ್ಲ ಕೆಟ್ಟ. ಹಿಂಗೆ ಒಬ್ರು ಬ್ಯಾಡ ಅಂದ್ಮೇಲೆ ಮುಗಿದ್ರಿ. ಬ್ಯಾಡ ಅಂದ್ರೆ ಒಳ್ಳೇದ್ರಿ, ಅವ್ರನ್ನ ಕೆಡಿಸ್ಬಾರ್ದು. ನಾವೆಲ್ಲ ಸೇರಿ ಹೋಗ್ರಿ. ಒಳ್ಳೆಯರಿಂದ ಕೆಟ್ಟರಿಂದ ಒಳ್ಳೆಯ ಕೆಡಬೋದ್ರಿ. ಆದ್ರೆ ಹೋಗೋಣ ಕೆಟ್ಟರಲ್ರಿ. ಮತ್ತೆ ಈ ಒಡಿಸ್ಸಾದ ಹಾಕಿದ್ದಲ್ರಿ ಎಲ್ಲಾನ. ಒಡಿಸ್ಸಾದ ಈ ತರ ಆಗಿದ್ದು ಬಂದೈತೆ ನೋಡ್ರಿ. ಸೇವ್ ಮಾಡಿಲ್ಲ ಅಂತ बिहार ओडिशा ओडिशा हाकि एक्सेल फाइल मात्र ಐತಲ್ಲ ಎಲ್ಲರಿಗೆ ಬಂದ್ರೆ ಕ್ಲೋಸ್ ಓಡಿಶಾ ಮೊನೋಗ್ರಾಫ್ ಇದು ಯುಡ್ಲಿ ಬಗ್ಗೆ ಯಾರಿಗೆ ಗೊತ್ತಿದೆ ಯುಡ್ಲಿ ಏನ್ರಿ ಅದು ಮರ್ಲಿನ್ ಯಾರಿಗೆ ಗೊತ್ತಿಲ್ಲ ಯುಡ್ಲಿ ಮರ್ಲಿನ್ Okay, thank you very much.
ನೆಕ್ಸ್ಟ್ ಟೇಬಲ್ ಅದ್ರ Come, you sit in there. ಡಿಗ್ರಿ ಅವರೇಜ್ ಎಂಟ್ರಿ ಬೇರೆ ಮಾಡಲ ಅದೇ ಥರ ಅವರೇಜ್ ಸಿ ವಿ ಬದಲು ನೆಕ್ಸ್ಟ್ ಅವರೇಜ್. Okay, SPSS to calculate the correlation as well as scatter diagram. Okay, you open your files. Excel file is there, no? See, after here we have ಯಾವ್ದು dash. ಪ್ರಿಂಟ್ ಮಾಡಿದ್ದು ಅಲ್ಲೇ Now we have to take this ನಂಬರ್ ಬರುತ್ತಲ್ಲ data set. Okay, now we have to take this data set to the SPSS. Okay, everybody has SPSS package, you know. Install. You copy this file. Entire this one. Your respective state file, you know. Your respective state, you take this data. And paste it into the next sheet. Okay, next sheet again, paste madre. You paste into next sheet and then delete the repetition. Have you added this divisions? Yes, sir. Divisions added? Okay, who haven't added, add it. Okay, I will also add. Anybody can. This one, help me. Open that monitor. So there you will get divisions. Okay, this is very difficult. You tell me this one, you know, Patna divisions, what are the things come? If you tell me Patna division, Patna, what are the districts are in Patna division? You also add these things. We haven't added, you know. You keep these things like this. PDF should be here and Word should be here. ಈ ಥರ ಪಟ್ನಾದೊಳಗ ನಲಂದ ಪಟ್ನಾ ಅಂತ ನಲಂದ ಇದೈತೆ ಹುಡುಕಂತ ಹೋಗುತ್ತೆ. ಬಿಹಾರನ ಡಿಲೀಟ್ ಮಾಡಿಬಿಡ್ರಿ. ಎಲ್ಲರೂ ಓಪನ್ ಮಾಡಿರಿ ಫೈಲ್ ಕರೆಕ್ಟಾಗಿ ಎಕ್ಸೆಲ್ ಫೈಲ್ ಓಪನ್ ಮಾಡಿರಿ. ನಿಮ್ಗೆ ಏನೇನು ಎಕ್ಸೆಲ್ ಫೈಲ್ ಅದಾವಲ್ಲ ಹ್ಯಾವ್ ಓಪನ್ just in the same way Nalanda. Nalanda 15 note. ಅಲ್ಲ ಏನು ಮಾಡಿಬಿಡೋಣ ಅಂತ ಸುಮ್ಮನೆ ಮೊದಲ ಇದನ್ನ ಸ್ಟಾರ್ಟ್ ಮಾಡಿಬಿಡೋದು ಆಲ್ಫಾಬೆಟಿಕಲಿ ವಿ ಶುಡ್ ಸ್ಟಾರ್ಟ್ ಇಟ್ ಸೊ ದಟ್ ಯು ಕ್ಯಾನ್ ಡಿಲೀಟ್ ದಟ್ ಸಿ ಯು ಹ್ಯಾವ್ ಟು ಸ್ಟಾರ್ಟ್ ಇಟ್ ಲೈಕ್ ದಿಸ್ ಸ್ಟಿಕ್ಸ್ನ ಸ್ಟಾರ್ಟ್ ಮಾಡ್ತೀವಿ ಆಲ್ಫಾಬೆಟಿಕಲಿ ಇರ್ತದಲ್ಲ ಸಿಗ್ಬಿಡ್ತದೆ ನಲಂದ ನಲಂದ IJKLM ಇದು ಪಟ್ನಾ ಡಿವಿಷನ್ नालंदा पटना देन भोजपुर पटना डिवीजन ಈ ಥರ ಹಾಕ್ತಾ ಹೋಗ್ಬೇಕು. ಅದರ ಪರ್ಫೆಕ್ಟ್ ಆಗಬೇಕಂದ್ರೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ನೆಸ್ ಬರ್ತದೆ. ಬಕ್ಸಾರ್ ದೆನ್ ರೋಹ್ಯಾಪ್ಸ್ ಏನಿದೆ रोहतास सर. ರೋಹ್ತಾಸ್ ರೋಹ್ತಾಸ್ ಆದಮೇಲೆ ಕೈಮೂರ್ ಕೈಮೂರ್ ಅಂದ್ರೆ ಬಹುವಾ ಆತ ಇದು ಮುಗಿತಿಲ್ಲ. ನೆಕ್ಸ್ಟ್ ಇನ್ನೊಂದು ಯಾವ ಡಿಸ್ಟಿಕ್ ಸರನ್ ಡಿವಿಷನ್ ಯಾರು ಬರ್ತಾವೆ ಸರನ್ದಾಗ ಸರನ್ ಅಂದ್ರೆ ಮಂದಿ ಬರ್ತದೆ ಸರನ್ ಸರಾನ್ ಡಿವಿಷನ್
ಸರಾನಾಥ್ನಗರಿ ಸಿವಾನ್ ಗೋಪಾಲ್ಗಂಜ್ ಮಾತಾಡ್ಕೊಂಡ್ರಿ ಯಾರ್ರಿ ಎಲ್ಲ ಮಾಡಿದ್ರಿ ಮಾಡಿದ್ದೀನಿ ಮಾತ್ರ ಈಗ ಮುಂದೆ ನೋಡಿ ಗೋಪಾಲ್ಗಂಜ್ ನೆಕ್ಸ್ಟ್ ಮುಗಿತ್ರಿ ಓಕೆ ಇದು ಯಾವುದು ಇದೆ ದರ್ಭಂಗ ಡಿವಿಷನ್ ಯಾರು ಬರ್ತೈತಿ ದರ್ಭಂಗ ಬರ್ತೈತಿ ನೆಕ್ಸ್ಟ್ ದರ್ಭಂಗ ಮಧುಬನಿ ಮಧುಬನಿ ಅಂದ್ರೆ ಸಮಷ್ಟಿಪುರ್ ಓಕೆ ಮುಗಿತ್ರಿ ಮೂಲ ದೆನ್ ಗೋ ಟು ಭಾಗಲ್ಪುರ್ ಯಾವ ಡಿವಿಷನ್ ಇದೆ ಪುರಿನಾ ಡಿವಿಷನ್ ಪುರಿನಾ ಅಂತ ಬರ್ತೈತಿ ದೆನ್ ಯಾವ್ರಿ ಭಗಲ್ಪುರ ಇವು ಹಾಕಕತ್ತೀರಿ ನೀವು ಎಲ್ಲದನ್ನು ಹಾಕ್ಬೇಕ್ರಿ ಇದು ಟೈಮ್ ಹಿಡಿತೈತಿ ನಿಮಗೆ ಭಗಲ್ಪುರ ಬಂಕಾ ಬ್ಯಾಂಕ್ ಆಗಿರೋದು ಬಂಕಾ ಆಯ್ತು ದೆನ್ ನೆಕ್ಸ್ಟ್ ಯಾವ್ದು ಪುರಿನಾದಾಗ ಹಿಂಗೆ ತಪ್ಪಿದ್ವಿ ರೀ ಬಗಲ್ಪುರ ಬಂಕಾ ಎರಡಾದವಲ್ಲ ಪುರಿನಾ ಹಾಕ್ಬಿಟ್ರಿ ಬಂಕಕ್ಕೆ ಇವೆರಡದಲ್ಲಿ ಬಗಲ್ಪುರ ಯಾರು ಹೇಳಿಲ್ಲ ಸುಮ್ಮನೆ ಬಂಕಾ ಎರಡೇ ಡಿಸ್ಟಿಕ್ಸ್ ಹೌದಾ ಪುರಿನಾ ಅವರಿ ನೆಕ್ಸ್ಟ್ ಪುರಿನಾದಾಗ ಪುರಿನಾ ಆಮೇಲೆ ಪುರಿನಾ ಆದ್ಮೇಲೆ ನೆಕ್ಸ್ಟ್ ಕಿಶನ್ಗಂಜ್ ಆದ್ಮೇಲೆ ನೆಕ್ಸ್ಟ್ ಅರರಿಯಾ ಖತರಿಯಾ ಕತಿಹಾರ್ ಹೌದಲ್ಲ ಅರರಿಯಾ ಓಕೆ ದೆನ್ ನೆಕ್ಸ್ಟ್ ಇತ್ತಾದ್ರೆ ಗಯಾ ಡಿವಿಷನ್ ಇದೆ ಮಗಧ ಡಿವಿಷನ್ದಾಗ ಯಾವ್ದು ಬರುತ್ತೆ ಮಗಧ ಮಾಡ್ರಿ ಮಗಧ ಎಲ್ಲೈತಿ ಐತಿ ಮಗಧ ಅದ್ರ ಹೆಸರು ತೋರಿ ಅದ್ರ ಮಗ ಎಂಟೈರ್ ಡಿವಿಷನ್ ಹೆಸರು ಕೊಟ್ಟಾನ ಗಯಾಕ್ ಬಂದ್ರಿ ಮಗಧ ಅಂತ ಮಗಧ ಇಲ್ಲೋದಲ್ರಿ ಗಯಾ ಎಲ್ಲೈತಿ ಗಯಾಕ ಮಗಧ ಡಿವಿಷನ್ ಅಂದ್ರೆ ಮಗಧ ಆದ್ಮೇಲೆ ಗಯಾ ಆದ್ಮೇಲೆ ಯಾವ್ದು ಜಹಾನಾಬಾದ್ ದೆನ್ ಅರ್ವಾಲ್ ಒಂದೇದ ಅರ್ವಾಲ್ ದೆನ್ ನವಾಡ ಔರಂಗಾಬಾದ್ ಅಲ್ಲೊಂದೈತ್ರಿ ಇನ್ನೊಂದೈತ್ರಿ ಎಲ್ಲ ಕಡೆ ಮುಜಫರ್ಪುರ್ ಯಾವ ಡಿವಿಷನ್ ಇದೆ ತಿರಹಟ್ ಕನ್ನಡ ಇಲ್ಲ ಅಂತ ಹೆಸರು ಅದನ್ನು ಮುಜಫರಾಪುರ್ ಹೆಸರು ಐತ್ರಿ ಈಸ್ಟ್ ಚಂಪಾರಣ್ಯ ಪಶ್ಚಿಮಿ ಚಂಪಾರಣ್ಯ ಅಂತ ಬರ್ತಿರ್ತಾನ ಈಸ್ಟ್ ಅಂದ್ರೆ ಪೂರ್ವಿ ಚಂಪಾರಣ್ಯ ಪಶ್ಚಿಮಿ ಇಲ್ಲ ಐತೆ ಪೂರ್ವಿ ಚಂಪಾರಣ್ಯ ವೆಸ್ಟ್ ಚಂಪಾರಣ್ಯ ಅದು ಅಲ್ಲೇ ಬರ್ತಾವೆ ಪೂರ್ವಿ ಪಶ್ಚಿಮಿ ಚಂಪಾರಣ್ಯ ಸೀತಾಮರ್ಹಿ
ಶಿವಹರ್ ಮುಂದೆ ವೈಶಾಲಿ ಇದನ್ನ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಗ್ರಾಫ್ मुंगेर डिवीजन बेगूसराय मुंगेर ಅಂತ ಬೈಕ್ ಸರ್ मुंगेर 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 ಇವಾಗ ಯಾವ್ದು ಬರ್ತಾರೆ बेगूसराय ಆಯ್ತಾ ಮತ್ತೆ मुंगेर ಅಂತ मुंगेर then शेखपुरा शेखपुर बस शेखपुर आखिर लखीसराय नेक्स्ट सर जमुई Vedia next याद करना है next कोसी डिवीजन सहरसा वेस्ट हो जाओ कोसी डिवीजन देगा हां ಊರು ಸರ್ सहरसा सुपौल ಓಕೆ ಎಲ್ಲರೂ ಮಾಡಿದ್ರಿ ಇದನ್ನ ಎಲ್ಲ ತಮ್ಮ ಮಾಡಿದ್ರಿ ಎಸ್ ಸರ್ ಮಾಡಿರಲ್ರಿ ಎಲ್ಲರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ ಮಾಡ್ಕೊಂಡ್ ಬಂದಿರಿ ಇಷ್ಟ ಆಯ್ತು ಅಂದ್ರೆ ಇದೊಂದು ಕೆಲಸ ಹಾಕ್ತೀರಾ ಈಗ ಸರ್ ಎಲ್ಲರೂ ಮಾಡಿರಿ ಯಾರು ಮಾಡಿಲ್ರಿ ಆಯ್ತು ಸರ್ ಇಲ್ಲ ಕೆಲವರು ಮಾಡಿರಂಗಿಲ್ಲ ಇಲ್ಲ ಮಾಡಿರಿಲ್ರಿ ಅದು ಮಾಡಿದ್ರ ಅಂದ್ರೆ ಮುಂದೆ ಹೋದ್ರೆ ಇಲ್ಲ ಸುಮ್ಮನೆ ಏನೋ ವಿಚಾರ ಮಾಡೋಂಗ ಆಗ್ತದೆ ಈಗ ಗ್ರಾಫ್ ಇಲ್ಲ ವರ್ಲ್ಡ್ ಕಪ್ ಮ್ಯಾಚ್ ನೋಡೋಣ ಅಂತ ಸರಿ ಆಗಲಿಲ್ಲ ಮಾಡಿದ್ರು ಏನು ಮಾಡಿದ್ರು ಅಂತ ಹೇಳಿ ಆದ್ರೆ ನಮ್ಮ ಅವ್ರನ್ನ ಅವ್ರಿಗೆ ಗೊತ್ತಿರ್ತದೆ ಯಾವ್ದು ಎಸ್ಪೇಸ್ ಎಲ್ಲಿ ನಾವು ಬೇಕಾಗತ್ತೆ ಪೆನ್ಡ್ರೈವ್ನ ಕೊಟ್ಟಿದ್ರಿಲ್ರಿ ಫಸ್ಟ್ ಒಂದು 4 ಡಿಸೈನ್ ಆ್ಯಪ್ ಇನ್ಸ್ಟಾಲ್ ಆಗೈತ್ರಿ ಸಮಸ್ಯೆ ಐತ್ರಿ ಇದ್ರೊಳಗೆ ಆಗಲ್ಲ ಇನ್ಸ್ಟಾಲ್ ಮಾಡ್ತೀವಿ ಸಮಸ್ಯೆ ಆಗೈತ್ರಿ ಡಿ ಡ್ರೈವಿನಾಗ ಇನ್ಸ್ಟಾಲ್ ಸೀದಾಗ ಇನ್ಸ್ಟಾಲ್ ಎಷ್ಟು ಅದಾವ ಡ್ರೈವ್ ಒಬ್ಬೊಮ್ಮೆ ಸಪೋರ್ಟ್ ಮಾಡಬೇಕು ಡಿ ಡ್ರೈವ್ನೇ ಮಾಡಿದ್ರಿ ಸರಿಯಲ್ಲ ಐತ್ರಿ ಸಿಮ್ ಇನ್ಸ್ಟಾಲರ್ ಇಲ್ಲ ಇನ್ಸ್ಟಾಲರ್ ವೆರೀಸ್ ಇನ್ಸ್ಟಾಲರ್ ಪೆನ್ಡ್ರೈವ್ನ ಕೊಟ್ರಲ್ರಿ ಅದು ಎಲ್ಲಿಕ್ಕೇನ್ರಿ ಅದನ್ನು ಡ್ರೈವ್ ಯಾವ ಡ್ರೈವ್ In which drive it is there? That B drive it is there. E ಎಲ್ಲಿದೆ okay spaces crack ಇದೆ ಎಲ್ಲ setup is there. Will reinstall it. Setup. Yes. Next. ನೀನು ಮತ್ತೆಲ್ಲ ಏನು ಮಾಡಿ ನಿನ್ನೆ ಯಾವ ಕ್ಲಾಸ್ ರೀ ರಾತ್ರಿ ಇದು ಇನ್ಸ್ಟಾಲ್ ಅಂತೂ ಮಾಡ್ಕೋಬೇಕಾಗಿತ್ತು ಇದು ಇನ್ಸ್ಟಾಲ್ ಆಗಿತ್ತು ನೋಡಿಲ್ಲ ಸಿ ಡ್ರೈವ್ನೇ ಹಾಕ್ಬೇಡ್ರಿ ಡಿ ಡ್ರೈವ್ ನಾವು ಕೆಲವೊಂದು ಸಿಸ್ಟಮ್ ಸಪೋರ್ಟ್ ಮಾಡೋದು ಕಿರಿಕಿರಿ ಆಗ್ಬೋದು ಯಾಕಂತಂದ್ರೆ ನೀವೇನೋ ಇನ್ಸ್ಟಾಲೇಷನ್ ಕಂಟ್ರೋಲ್ ಮಾಡ್ಕೊಂಡ್ರಿ ಎಲ್ಲೈತ್ರಿ ಏನು ಮಾಡಾಕ್ರಿ ಬೇರೆ ಏನು ಮಾಡಾಕ್ರಿ ಎಲ್ಲೈತ್ರಿ ಸ್ಟೇಷನ್ ಅಲ್ಲ ಇದು ಎಲ್ಲೈತ್ರಿ ಇದು ಮಾಡಿದ್ವಿ ಇದು ಆಮೇಲೆ ಮಾಡಿರಿ ನೀವು ಕುತ್ಕೊಂಡ್ರಿ ಯಾವ್ದು ಮಾಡಾಕ್ತೀರಿ ಡಿವಿಷನ್ ಮಾಡಿದ್ದು ಕರ್ನಾಟಕ ಸರ್ ಹೇಳ್ರಿ ಅದೆಲ್ಲ ಡಿವಿಷನ್ ಇದು ಮಾಡ್ಬೇಕಲ್ಲ ಕರ್ನಾಟಕನ ಮಾಡಿದ್ದು ಸರ್ ಇದೇ ಹೌದ್ರಿ ಒಂದೇ ಟೇಬಲ್ ಮಾಡಿರೋದಂದ್ರೆ ಅದಕ್ಕೆ ಒರಿಜಿನಲ್ ಡಿಟೆಕ್ಟ್ ಮಾಡ್ಬೇಕು ರೀಡಿಂಗ್ ಮಾಡ್ಬೇಕು ಎಲ್ಲೈತ್ರಿ
ಒರಿಜಿನಲ್ ಡೇಟಾ ಡಿವಿಷನ್ ತೋರಿಸಿ. ಇಲ್ಲಿ ಸರ್ ಕರ್ನಾಟಕ ಸ್ಟೇಟ್ ಐತೆ ಅಂತಲ್ಲ ಹೇಳಿ. ಇದು ಹೌದು. ಅಲ್ಲೇ ಪಟ ಪಟ ಬರೀ ಸಪ್ರೇಟ್ ಕೆಲಸ. ಸಪ್ರೇಟ್ ಟೇಬಲ್ ಸಪ್ರೇಟ್ ಟೇಬಲ್ ಬೇಡ, ಸ್ಪೇಸಸ್ ಯಾಕೆ ಅಲ್ಲ ಅದು ಡಿಲೀಟ್ ಮಾಡ್ತಾರೆ ಗ್ಯಾಪ್ ಇರೋದು. ನೀವಷ್ಟೇ ಅವ್ರು ನೋಡ್ರಿ ಸಾಲ ಇರೋದಾದ್ರೆ ಅವ್ರು ಸಾಲ ಇರೋದ ಒಂದು ತಗೋಬೇಡಿ, ಸೀಟೆ ತಗೋರಿ. ಇಲ್ಲ ಇಲ್ಲ, ಬೆಂಗಳೂರು ರಾಮನಗರ ಇಲ್ಲ ಡೇಟಾ ನಿಮಗೆ ಮಾಡ್ತೀವಿ. ಈಗ ಇದನ್ನ ಒಂದೊಂದು ತಗೊಂಡು ಹೋಗಿ ನಿಮ್ಗೆ ಈಗ ಇಲ್ಲಿ ಹಾಸನ ದಕ್ಷಿಣ ಕನ್ನಡ ಮತ್ತೆ ಹಾಸನ ಬೆಂಗಳೂರು ಡಿವಿಷನ್ ಅಲ್ಲ, ಹಾಸನ ಶಿವಮೊಗ್ಗ ಡಿವಿಷನ್, ಮೈಸೂರು ಡಿವಿಷನ್, ದಕ್ಷಿಣ ಕನ್ನಡ ಮೈಸೂರು ಡಿವಿಷನ್, ಮಂಡ್ಯ ಮೈಸೂರು ಡಿವಿಷನ್, ಬೆಂಗಳೂರು ಡಿವಿಷನ್, ಪಟ ಪಟ ಮಾಡಿ ನಿಮಗೆ ಗೊತ್ತಾಗಲ್ರಿ. ಅಂದ್ರೆ ಇಲ್ಲಿ ಅದನ್ನ ಡಿವಿಷನ್ ಅದು ಇಲ್ಲಿ ಕರ್ನಾಟಕ ಅಂತ ಬರೀಬೇಕು ಡಿವಿಷನ್ ಈಚೆಗೆ ಇಲ್ಲಿ ಬರೀತಾ ಹೋಗಿ ಸ್ಟೇಟ್ ಅಂತ ಇದ್ದರೆ ಇಲ್ಲಿ ತೆಗೆದು ಡಿವಿಷನ್ ಮಾಡಿಬಿಡ್ರಿ. ಇದು ಒರಿಜಿನಲ್ ಡೇಟಾ ಏನು ಕೊಟ್ಟಿದ್ದಾರೆ ಅಲ್ಲೇ ಡಿವಿಷನ್ ಹಾಕ್ಬೇಕು. ಇದು ಸ್ಟೇಟ್ ಅಂತ ಐತೆ ಅಲ್ಲದೆ ಇಲ್ಲಿ ಡಿವಿಷನ್ ಹಾಕೊಂಡ್ಬಿಡ್ರಿ. ಗೊತ್ತದ? ಇದು ಸ್ಟೇಟ್ ಅಂತೇಳಿ ಡಿವಿಷನ್ ಮಾಡಿರಿ. ಇದು ಡಿವಿಷನ್ ಇದೆ ಡಿಸ್ಟ್ರಿಕ್ಟ್, ಇಷ್ಟು ಡಿಸ್ಟ್ರಿಕ್ಟ್ ಆಯ್ತಂದ್ರೆ ಡಿವಿಷನ್ ಆಗ್ತದೆ. ನೀವು ಕೆಲಸ ಪೂರ ಮುಗಿಸಾಕ ಡಿವಿಷನ್ ಅಷ್ಟೇ. ಬೆಂಗಳೂರು ಡಿವಿಷನ್ ನಾವೇನು ಒರಿಜಿನಲ್ ಕೊಟ್ಟಿರ್ಬೇಕು ಮಾಡಿ ಬೆಂಗಳೂರು ಎಲ್ಲ ಹೋಗಿದ್ದೀನಿ ಡಿವಿಷನ್ ಆಗ್ಬಿಟ್ಟು ಬೆಂಗಳೂರು ಅದನ್ನು ಬಾಧ್ಯ ನೆಕ್ಸ್ಟ್ ಅದನ್ನು ಕರ್ನಾಟಕ ಚಾಮರಾಜನಗರ ಬೆಂಗಳೂರು ಅನ್ಸುತ್ತೆ. ಇಲ್ಲ ಮೈಸೂರು ಅಷ್ಟೇ ಇರಬೇಕು. ಇಷ್ಟ ಡೇಟಾ ಏನೇನು ಮಾಡ್ತೀವಿ ಅದರಿಂದ ಮುಂದೆ ಏನಾಗ್ತದೆ ಕೆಳಗ ಮೇಲೆ ಏನೇನು ಮಾಡ್ತೀವಿ ಇಷ್ಟೇ. ಮಾಡಿ ಬಡ ಮಾಡ್ರಿ ಎಲ್ಲ ಆಗೈತೆ ಅಂತ ಹೇಳಿದ್ ಮತ್ತೆ ಡಿವಿಷನ್ ಇಷ್ಟ ಇಲ್ಲ. ಇದು ಪೂರ ಆ ಡೇಟಾ ಡೇಟಾ ಅಲ್ಲಿ ಹೋಗಿ ಇನ್ನೂ ಕೆಲಸ ಮಾಡಿ ಪ್ರೊಲೇಷನ್ ಮಾಡಕ್ಕೆ ಹೋಗ್ಬೋದು. ಎಲ್ಲ ಡೇಟಾ ಬೇಕು ನಿಮಗೆ ಯಾವುದು ಲಿಟ್ರಸಿ ರೇಟ್ ಬೇಕು, ಪಾಪ್ಯುಲೇಷನ್ ಎಷ್ಟು ಎಲ್ಲ ಬೇಕು. ಆ ಡೇಟಾ ಬಂದಿಸಿ ಯಾವುದು ಎಕ್ಸಾಕ್ಟ್ ಅಲ್ಲಿ ಒಂದು ನೆಕ್ಸ್ಟ್ ಮುಂದೆ ಇದೆ ಈಗ ಇದನ್ನ ಹೋಗ್ಬೇಕು ನಾವು ಸ್ಪೇಸಸ್ ಗುಲ್ಬರ್ಗ ಕೆಳಗೆ ಬರುತ್ತೆ. ಹಾಸನ ಮೈಸೂರು
ಇಲ್ಲ ಅಂದ್ರೆ ಇನ್ನೊಂದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಬಟ್ ಈಗ ಅದೆಲ್ಲ ಸಿಗೇ ತೆಗೆದು ಈಗ ಏನು ಮಾಡೋದು ಇದೆಲ್ಲ ನಾವು ಡಿವಿಷನ್ ಮಾಡಿದ್ರೆ ಸಿರಿಯಸ್ ಮಾಡಿದ್ದ ಡಿವಿಷನ್ ವೈಸ್ ಮಾಡಿಲ್ಲ ಮಸಾಲೆ ಇಲ್ಲಿ ಮಾಡೋದು ಯಾಕೆ ಸರ್ ಈಗ ಇಲ್ಲಿ ಮಾಡಿದ್ರೆ ಸೀಟ್ ಟೂ ಚೆಕ್ ಮಾಡಿದ್ರೆ ಅಲ್ಲಿ ಮಾಡಿದ್ರೆ ಮತ್ತೆ ವಾಪಸ್ ಇದು ನಾನು ಹೆಂಗೆ ಯೂಸ್ ಮಾಡೋದಿಲ್ಲ ಅಲ್ಲ ಅಲ್ಲಿ ಸರ್ ಏನು ಮಾಡಿದ್ರು ಗ್ಯಾಪ್ ಕೊಡಬಾರ್ದು ಅಂತ ಮಾಡಿದ್ರು ಸ್ಟೋರ್ ಮಾಡಿದ್ರು ಬಟ್ ಅಲ್ಲಿ ಮತ್ತೆ ಹಿಂದೆ ಉಳಿದು ಬಿಡ್ತೀರಿ ಅಂದ್ರೆ ಹಿಂದೆ ಉಳಿದ್ರೆ ಹಿಂದೆ ಮಾಡ್ಕೊಂಡ್ಬಿಡ್ತೀರಿ ಸ್ವಲ್ಪ ಮನೆ ಒಳಗೆ ಪ್ರಾಕ್ಟೀಸ್ ಮಾಡಬೇಕು ಹೋಗಿರ್ತೀರ ರೂಮ್ದೊಳಗೆ ಪ್ರಾಕ್ಟೀಸ್ ಮಾಡಬೇಕು ಇಲ್ಲೇ ಬರ್ಬೇಕು ಇಲ್ಲಿ ಏನ್ ಮಾಡ್ರಿ ಇಲ್ಲಿ SPSS ಅಂತ ಬರ್ಸ್ ಮಾಡ್ರಿ ಇಲ್ಲ ಆ ಶೀಟಿಗೆ SPSS ಅಂತ ಬರ್ರಿ ಆ ಶೀಟಿಗೆ ಕಾಣುತ್ತೀರಿ ಇಲ್ಲ ಫೈಲ್ ಹೆಸರು ನೆನಪೈತಿ ನಿಮ್ಗೆ FPI ಡೇಟಾ ಇಂತ ಬರ್ದಿರಿ ಇದು ಶೀಟಿ SPSS ಅಂತ ಬರ್ರಿ ಬರ್ದಿರಿ ಆ ಶೀಟಿಗೆ SPSS ಅಥವಾ ಶೀಟ್ನ ಹೆಸರು ನೆನಪಿಸ್ಕೊಬೇಕು ಸಾಕ್ರಿ ಇಲ್ಲ ಅಂದ್ರೆ ಶೀಟಿಗೆ ಬರ್ಬಿಡ್ರಿ SPSS ಅಂತ ಹೇಳಿ ಶೀಟಿಗೆ ಬರೀರಿ ಕಾಣುತ್ತೀರಿ ಎಲ್ಲರಿಗೂ ಯಾರು ಹಿಂದೆ ಉಳಿದ್ರೆ ಹಿಂದೆ ಬಿಡ್ತೀರಿ ಈ ಮುಂದಿನ SPSS ಗೊತ್ತಾಗಲ್ಲ ನಿಮಗೆ ಈ ಫೈಲ್ ಕಳಿಸ್ತಾರೆ ಯಾರು ಮಾಡಿಲ್ರಿ ಈ ಫೈಲ್ ಯೂಸ್ ಮಾಡ್ರಿ ಏನ್ರಿ ಈಗ ಈ ಫೈಲ್ ಕಳ್ಸಿರ್ತೇನೆ ನಾನು ಇದನ್ನ ಬಿಹಾರ್ SPSS ಅಂತ ಕಳ್ಸಿರ್ತೇನೆ ಯಾರ್ದು ಕರೆಕ್ಟಾಗಿ ಆಗಿಲ್ಲ ನಿಮ್ಮ ವಾಟ್ಸ್ಆಪ್ ಗ್ರೂಪ್ನಿಂದ ಇದು ನೋಡ್ರಿ ಇದ್ರಾಗಿಂದ ಮಾಡಿ ನಾಳೆ ಉಳಿತೀರಿಲ್ಲ ಅಂದ್ರೆ ಏನ್ರಿ ಓಕೆ ಬಿಹಾರ್ SPSS ಅಂತ ಕಳಿಸ್ತೇನೆ ನೋಡಿ बिहार SPSS ಅಂತ ಕಳಿಸಿದ್ರು ಯಾರು ಇದಾಗಿಲ್ಲ ಅವ್ರು ಈ ಫೈಲ್ ಯೂಸ್ ಮಾಡಿ ಓಕೆ ಈಗ SPSS ಬನ್ನಿ ಈ ಫೈಲ್ ಅಂದ್ರೆ ಕಳಿಸಿದ್ರಿ ಯಾರು ಡಿವಿಷನ್ ವೈಸ್ ಅಂತ ಹೋಗ್ಬೇಡ್ರಿ ಯಾರು ಒಂದ್ ಸೀರೆ ಒಂದ್ ಸೀರೆ ಒಂದ್ ಸಿಲಿಲ್ಲ ಅಂದ್ರೆ
ಡೈರೆಕ್ಟ್ ಬಿಆರ್ ಯೂಸ್ ಮಾಡ್ರಿ SPSS. You will touch go to SPSS, use this, take this SPSS, open it. Open ಮಾಡಿದ್ರೆ close this thing. ಏನು ಬರುತ್ತೆ ಈ ತರ ಬಂದಾಗ ಕ್ಲೋಸ್ ಮಾಡ್ರಿ. ಇಷ್ಟಂದ್ರೆ ಓಪನ್ ಆಗಿದ್ರೆ ಎಲ್ಲದು you are using first time SPSS. This much is open. Even open ಅಂತಿದೆ open ಫೋಲ್ಡರ್ ಇದೆ open data document. Open data document ಅಂತ ಇದೆ ಸೊ you first open the SPSS. ಆಮೇಲೆ ಯಾರ್ದು ಇಲ್ಲ ಡೌನ್ಲೋಡ್ ಮಾಡ್ಬೋದು ಮತ್ತೆ ಹಾಗೆ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಎಲ್ಲಿ ಫೋಲ್ಡರ್ ಏನು ಮಾಡಾಕ್ತೀರಿ ಈಗ ಒಂದು ವಾಟ್ಸಪ್ ಐತೆ ಏನು ಮಾಡಿರೋ ಪ್ರೈಸ್ ಅದನ್ನು ಮಾಡಿ ಹಿಂಗೆ ಸರಿ ನಮಗೆ ಮುಂದಿಂದು ಬೇಕು ರೀ ಚೆಕ್ಸ್ ರೇಟು ಲಿಟ್ರಸಿ ರೇಟು ಅದೆಲ್ಲನೂ ಬೇಕು ನಿಮ್ಮ ಕೋರ್ಲೇಷನ್ ಅದಕ್ಕಿಂತ ಕೆಟ್ಟ ಮಾಡ್ತೀರಿ ಕೋರ್ಲೇಷನ್ ಈಗ ಹತ್ರ ತೋರಿಸ್ ಅದಕ್ಕೆ ರೀ ನಾ ಹೇಳಕತ್ತೇನೆ ನಿಮಗೆ ಇಲ್ಲ ಅದ್ರ ಸಲುವಾಗಿ ಹೇಳಿದೆ ಎಕ್ಸೆಲ್ ಫೈಲ್ ಇತ್ತಲ್ಲ ರೀ ಆ ಎಕ್ಸೆಲ್ ಫೈಲ್ ಯೂಸ್ ಮಾಡಿರಿ ಅಂತ ಯಾವ್ದು ರೀ ಆಯ್ತು ಮತ್ತು ಅಲ್ಲೇ ಬರೀರಲ್ಲ ಪಟ್ ಅಂತ ಇಂಗ್ಲೀಷ್ನಾಗ ಆಗ್ಬಿಡ್ತದೆ ಕೆಲಸ ಈ ಫೈಲಿಗೆ ಬರಿಬಾರ್ದು ಮುಂದೆ ಇಂಗ್ಲೀಷ್ ಫೈಲಿಗೆ ಬರೀ ಈ ಫೈಲ್ದಾಗ ಇಲ್ಲಿ ಬರೀ ಮತ್ತು ಈ ಫೈಲ್ ತೊಗೊಂತೀರಿ ಅಂತ ಬಿಡಿ SPSS ಅಂತ ಬರ್ತಾರೆ ಹಾಂ ಇಲ್ಲಿ ಬರ್ತಾನೆ SPSS ಅಂತ ಓಕೆ ಆಗೈತಿ ಮುಂದೆ ಇಷ್ಟು ವೇಟ್ ಮಾಡ್ಕೊಂತೀರಿ ಇವ್ರದ್ದು ನಿಮಗೆ ಸಕ್ಸಸ್ ಆಗೈತೆ ಸ್ಟಾರ್ಟ್ ಮಾಡಲಿ ಮೇಡಮ್ ಸ್ಟಾರ್ಟ್ ಆದ್ಮೇಲೆ ಅದು ಎಕ್ಸೆಲ್ ಫೈಲ್ ಡಿವಿಷನ್ ಬಂದಿಸ್ಕೊಂಡ್ರೆ ನೀವು ಇನ್ನು 4% ಆಗ್ಬಿಡೋದು ನಿಮ್ಮದು ಡಿವಿಷನ್ ಮಾಡಿದೆ ರೂಲ್ಸ್ ಅದು ಮುಂದೆ ಹೋಗಿ ಬರ್ತೈತಿ ನೀವು ಎಂಟೈರ್ ಹಂಗೆ ಸಣ್ಣದಿಂದ ಕಲಿಬೋದು ನಾವು ಕೂಡ ಒಲಿಂಪಿಕ್ಸಿಗೆ ನಾವೇ ಈಗೇನಾದ್ರೆ ಬಂದಿಷ್ಟು ಇರ್ತದೆ ಯಾಕಂದ್ರೆ ನಾವು ಹೇಳ್ತೇನೆ ನೀವು ಎಂಟೈರ್ ಡೇಟಾ ನಿಮ್ಮ ಜೊತೆಗೆ ಇರ್ತದೆ ಓಕೆ ಆದರೆ ಒಂದಷ್ಟು ಒಂದು ಸ್ಟೇಜ್ ಮಾಡಿ ನನಗೆ ನಾವೇನು ಮಾಡಿದ್ದೆ ಅದ್ರಿ ಈಗ ಯಾರು ಬೆಂಗಳೂರು ಏನು ಮಾಡಾಕ್ತೀರಿ ಗ್ರೂಪ್ನಾಗ ಇದ್ರಿ ನೋಡಿ ಗ್ರೂಪ್ನಾಗ ಯಾರಾಗಿಲ್ಲ ಇಲ್ಲ ಇವ್ರು ಯಾರು ಮಾಡಿದ್ರೆ ಯಾರು ಆಗ್ಯಾರಿಲ್ಲ ಓಕೆ SPSS ತೊಗೊಂಡ್ಬಿಡ್ರಿ ಯಾರು ತೊಗೊಂಡ್ರೆ ಓಕೆ ಓಪನ್ ಮಾಡಿದ್ರಿ ಈಗ ಡಿವಿಷನ್ ಮಾಡಿದ್ವಿ ಓಪನ್ ಇಲ್ಲ ನಾವು ಯಾರು ಯೂಸ್ ಮಾಡಿಲ್ಲ ಅವ್ರು ಇದನ್ನ ಡೇಟಾ ಯೂಸ್ ಮಾಡಿದ್ರೆ ನೀವು ಮಾಡಿರಿ ಯೂಸ್ ದಟ್ ಫೈಲ್ ಓಕೆ ಓಪನ್ ಕ್ಲಿಕ್ ಮಾಡಿ ಓಕೆ ಓಪನ್ ಕ್ಲಿಕ್ ಮಾಡಿದ್ರೆ ಓಪನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಫಸ್ಟ್ ಫೈಲ್ ಎಲ್ಲಿ ಐತಿಲ್ಲ ಅಲ್ಲಿ ಹೋಗ್ಬೇಕು ಯಾವ ಫೈಲ್ ಎಲ್ಲಿ ಐತಿ ನಿಮ್ದು ಈಗ ನಿಮ್ಮ ಫೈಲ್ ಡೆಸ್ಕ್ಟಾಪ್ ಅಲ್ಲಿ ಐತದಲ್ಲ ನಿಮ್ದು
MPI data ಇದೆಲ್ಲ 37 ಡೆಸ್ಕ್ಟಾಪ್ MPI data ಇಟ್ಕೊಂಡು ಹೌದೇ ಇದು ಡೆಸ್ಕ್ಟಾಪ್ ಇಲ್ಲಿ ನೋಡ್ರಿ ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿದ್ರಿ ಅಲ್ಲಿ ಕ್ಲಿಕ್ ಮಾಡಿ ಓಪನ್ ಅಂತ ಮಾಡಿದಿರಿ ಓಪನ್ ಮಾಡಿ ಯಾರು ಹೊಸದಾಗಿದ್ದೀರಿ ಅವ್ರು ಒಂದು ಸ್ವಲ್ಪ ಪೇಷನ್ಸ್ ಇಲ್ಲೇ ಕಲಿಬೇಕು ಯಾರು ಕಲ್ತಿರಿ ಅವ್ರ ಪೇಷನ್ಸ್ ಭಾಳ ಪೇಷನ್ಸ್ ಇಲ್ಲೇ ನೋಡ್ಬೇಕಷ್ಟೇ ಯಾಕಂದ್ರೆ ಏನು ಆದಾಯ ಹೇಳ್ತಾರ ಅನಿಸ್ತದೆ ಓಪನ್ ಮಾಡಿದ್ರಿ ಇಲ್ಲಿ ಬರ್ಬೇಕು ಓಪನ್ ಡೇಟಾಗೆ ಬಂದ್ರಿ ಫಸ್ಟ್ ಇದು ಓಪನ್ ಫೋಲ್ಡರ್ ಕ್ಲಿಕ್ ಮಾಡಿದ್ರಿ ಈ ಫೋಲ್ಡರ್ ಇಲ್ಲ ಮೌಸ್ ಕಾಣಿಸ್ತಿಲ್ಲ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಅದ್ರಲ್ಲಿ ಬಂದಿದ್ರೆ ಮೇಲ್ಗಡೆ ಇರುತ್ತೆ ನೋಡ್ರಿ ಡೆಸ್ಕ್ಟಾಪ್ ಈ ಡೆಸ್ಕ್ಟಾಪ್ ಅದರಲ್ಲಿ ನೀವೇನು ಮಾಡ್ರಿ ಎಲ್ಲಿ ಸೇವ್ ಮಾಡ್ಕೊಂಡ್ರಿ ಈ ವಾಟ್ಸ್ಆ್ಯಪ್ ಬಂದ್ರು ಅದನ್ನ ಸೇವ್ ಅಲ್ಲೇ ಮಾಡ್ಕೊಳ್ಳಿ ಯಾರು ನಿಮಗೆ ವಾಟ್ಸ್ಆ್ಯಪ್ದಲ್ಲಿ ಕೆಲವ್ರಿಗೆ ಏನಾಗೈತಿ ಜಸ್ಟ್ ನಾವು ದಟ್ ಡೇಟಾ ಯು ಹ್ಯಾವ್ ಟು ಯೂಸ್ ಅದರ್ವೈಸ್ ವಾಟ್ ದ ಡೇಟಾ ಯು ಹ್ಯಾವ್ ಟು ಯೂಸ್ ದಟ್ ಡೇಟಾ ಮ್ಯಾಪ್ ಅಂತ ಇದ್ದ MPI ಡೇಟಾ ಇದೆ ನಾವು MPI ಡೇಟಾ ದಟ್ MPI ಡೇಟಾ ವಿ ಹ್ಯಾವ್ ಎಕ್ಸೆಲ್ ಫೈಲ್ ನಾಟ್ SPSS ಫೈಲ್ ಓಕೆ ಎಕ್ಸೆಲ್ ಫೈಲ್ ಅಲ್ಲಿ ನಿಮ್ಮ ಫೈಲ್ ಹೆಸರು ಏನೈತಿ ಆ ಫೈಲ್ ಹೆಸರು ಓಪನ್ ಮಾಡಿ ಓಕೆ then open then which sheet you have already told that SPSS ಅಂತ ಒಂದು ಶೀಟ್ ಮಾಡಿರೋದಲ್ಲ MPI ಡೇಟಾದಾಗ SPSS ಅಂತ ಸೇವ್ ಮಾಡಿರೋದು ಬಂದಿರಲ್ಲ ಕ್ಲೋಸ್ ಮಾಡ್ಲಿಕ್ಕೆ ಬರ್ತದೆ ಸಮಸ್ಯೆ ಇಲ್ಲ ರೀಡ್ ಓನ್ಲಿ ಅಂತ ಹೇಳ್ತದೆ ಕ್ಲೋಸ್ ಮಾಡಿ ಈಗ ಬರೀ ಓಪನ್ MPI ಡೇಟಾ ಎಕ್ಸೆಲ್ ಫೈಲ್ ಅದರೊಳಗೆ ಈ ಫೈಲ್ ಓಪನ್ ಅದರೊಳಗೆ SPSS ಅಂತ ಬೇಕಲ್ಲ SPSS ಅಂತ ಐತಿ ನಮ್ಗೆ ಕಾಣ್ತಾ ಇಲ್ಲ ಅಷ್ಟೇ ಓಕೆ SPSS ಅಂತ ನಿಮ್ದು ಅದೇ ಥರ SPSS ಅಂತ ಇರುತ್ತೆ ಓಕೆ ಯೂಸ್ ದ್ಯಾಟ್ ಶೀಟ್ ಹೇಳ್ಬೇಕು ನೀವು ಆ ಶೀಟಾಗಿ ಯೂಸ್ ಮಾಡ್ಬೇಕಂತ ಅವಾಗ ಈ ಥರ ಬರುತ್ತೆ ಇದು ಸ್ಟೇಟ್ ಬರಲಿ ಡಿವಿಷನ್ ಮಾಡಬೇಕು ನಾನು ಮಾಡ್ಕೊಂಡಿರೋಲ್ಲ ನೀವು ಮಾಡ್ಬೋದು ಡಿವಿಷನ್ ಇದೇ ನೋಡಿ ಇದು ಡೇಟಾ ವ್ಯೂ ವೇರಿಯಬಲ್ ವ್ಯೂ ಅಂತ ಹೇಳಿರ್ತಾವೆ ನೀವು ಇಲ್ಲಿ ಕ್ಲಿಕ್ ಮಾಡಿರೋದು ವೇರಿಯಬಲ್ ವ್ಯೂ ಜೊತೆ ಅಲ್ಲಿ ತಿಳ್ಕೊಂಬರ್ಬೇಕು ಓಕೆ ಆಮೇಲೆ ಡೆಸಿಮಲ್ ಪಾಯಿಂಟ್ಸ್ ಏನು 15 16 ಈ ಥರದೆಲ್ಲ ಎಲ್ಲನೂ ಎರಡು ಮಾಡಿಬಿಡಿ ನೀವು ಎಲ್ಲ ಎರಡು ಮಾಡ್ಕೋಬೋದು ಯಾಕಂದ್ರೆ ನಿಮ್ಗೆ ಅದು ಇರಿಟೇಟ್ ಆಗುತ್ತೆ ಮುಂದೆ ಭಾರಿ ಇರಿಟೇಷನ್ ಆಯ್ತು ಮತ್ತೆ ಅದು ನೋಡಿದ ಕೂಡಲೇ ಗೊತ್ತಾಗ್ಬಿಡ್ಬೇಕು ನಿಮಗೆ ಇದು ಇರಿಟೇಟ್ ಮಾಡ್ತದೆ ಅಂತ ಹೇಳಿ ಅದು ಇರಿಟೇಟ್ ಮಾಡಿ ತಡಿಬಾರ್ದು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಇದು ಮಾಡಿದೆ ಎರಡು ಮಾಡ್ತಾ ಹೋಗೋಣ ಡೆಸಿಮಲ್ಸ್ ಎರಡು ಮಾಡಿ ಮತ್ತೆ ಬಿಡ್ತಿ ಎರಡು ಮಾಡಿದ್ದು ಇದು ಬಾಜು ಇದು ಬಿಡ್ತಿರ್ತೈತಲ್ಲ ಇದು ಎರಡು ಮಾಡಿಬಿಡೋದು ಹಿಂಗೆ ಹಿಂಗೆ ಆಗ್ಬಿಡ್ತೈತಿ ಆಮೇಲೆ ಅವ್ರ ಕಂಪ್ಯೂಟರ್ ಒಂಥರ ಆಗತ್ತೆ ನಮ್ಮ ಕಂಪ್ಯೂಟರ್ ನಮ್ಮ ಎಲ್ಲಾನು ಡೆಸಿಮಲ್ ಪಾಯಿಂಟ್ಸ್ ಟೂ ಮಾಡ್ರಿ ಓಕೆ ನಾವು ಇವಾಗ ಅದು MPI 3 ಇಲ್ರಿ ಅದನ್ನ ಎರಡು ಮಾಡಕ್ಕೆ ಹೋಗ್ಬೇಡ್ರಿ This much you have done. Now you have data culture, data account SPSS ಗೆ ಹೆಂಗ ಅರ್ಥ ವೆರಿ ಗುಡ್ ಅದು ಸ್ಟೇಟ್ ನ ಹೆಸರು ಡಿವಿಷನ್ ಮಾಡಿ ಯಾಕಂದ್ರೆ ಓಕೆ ಇಫ್ ಯು ಡೋಂಟ್ ನೀಡ್ okay now what you have to do you go here analyze idan rest bandetri ellardu yes sir go to analyze ಇಲ್ಲಿ ಒಂದು correlation ಮಾಡ್ತೀರಾ ಮೊದಲು ಅಂದ್ರೆ descriptive statistics ನೋಡಿ correlation ಮಾಡಿ descriptive statistics ಹೋಗಿ ಕ್ರಾಸ್ ಟ್ಯಾಬ್ಸ್ ಅಂತ ಐತೆ ನೋಡ್ರಿ ಅದು ನೋಡ್ರಿ ಇದೆಲ್ಲ ಯೂಸ್ ಆಗಂತವ ಕ್ರಾಸ್ ಟ್ಯಾಬ್ಯುಲೇಷನ್ ಹೋಗ್ರಿ ಫೀಲ್ಡರ್ ಕಾಲ್ ಬಂದಾಗ ಇದೆಲ್ಲ ಕಲಿತೀವಿ ಕ್ರಾಸ್ ಟ್ಯಾಬ್ಯುಲೇಷನ್ ಹೋಗಿ ನಿಮಗೆ ಡಿವಿಷನ್ ವೈಸ್ ಇದು ಡಿವಿಷನ್ ವೈಸ್ ಸರಿ ಕ್ರಾಸ್ ಟ್ಯಾಬ್ಯುಲೇಷನ್ ಬರ್ತಾರೆ ಅನಲೈಸ್ ಕಂಪೇರಿಟಿವ್ ಮೀನ್ ಹೋಗಿ ಕಂಪೇರಿಟಿವ್ ಮೀನ್ ಅಲ್ಲೇ ನಿಮಗೆ ಡಿವಿಷನ್ ವೈಸ್ ಇಂಡಿಪೆಂಡೆಂಟ್ ಏನ್ರಿ MPI ಎವರೇಜ್ ಬೇಕಲ್ಲ ನಿಮಗೆ ಇದು MPI
ಆಪ್ಷನ್ ಹೋಗ್ರಿ, ನಂಬರ್ ಆಫ್ ಕೇಸಸ್ ತೆಗೀರಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ತೆಗೀರಿ, ಓನ್ಲಿ ಮೀನ್ ಯು ವಾಂಟ್. ಓಕೆ ಓಕೆ ನೋಡಿ, ನಿಮಗೆ ಡಿವಿಷನ್ ವೈಸ್ ಎವರೇಜ್ ವ್ಯಾಲ್ಯೂ ಬಂದ್ಬಿಡ್ತೈತೆ. ನೀವು ಅಲ್ಲಿ ಏನು ಮಾಡ್ಬೇಕು, ಎಕ್ಸೆಲ್ದೊಳಗೆ ಗ್ಯಾಪ್ ಮಾಡಿಕೊಂಡು ಕನ್ವರ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ನಿಮಗೆ ಡಿವಿಷನ್ ವೈಸ್ ಇಟ್ ಗಿವ್ಸ್ ರಿಸಲ್ಟ್. ಓಕೆ ಅಲ್ಲ, ನಾನು ಒಂದ್ಸಲ ನೋಡಿದ್ದೀನಿ. ನಿಮಗೆ ಮೀನ್ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ಇದು ಮಾಡಬೇಕು. ಓಕೆ, ನೀವು ಫೀಲ್ಡ್ ವರ್ಕ್ ಮಾಡ್ಕೊಂಡು ಬರ್ತೀರಿ. ಅವಾಗ ಏನಾಗಿರ್ತೈತಿ, ಸೋಷಿಯಲ್ ಗ್ರೂಪ್ ವೈಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ social group wise income, social group wise expenditure, everything you have to calculate. In the same way, these are the divisions. Go to analyze. ಇಲ್ಲಿ ನೋಡ್ರಿ, ಯಾರು ನೀವು ಮಾತಾಡ್ರಿ, ಆಮೇಲೆ ಮಾತಾಡ್ರಿ ಕ್ಲಾಸ್ ಮುಗಿದ್ಮೇಲೆ. Go to here first. Okay, analyze ಹೋದ್ರಿ, ಇಲ್ಲಿ ಅನಲೈಸ್ ಹೋಗಿರ, ಇದಂತ ಕ್ಲಿಕ್ ಮಾಡ್ರಿ. ಎಸ್ ಸರ್. ನಿಮ್ಮ ಡೇಟಾ ಹತ್ರ ಬಂದಿದೆ, ಔಟ್ಪುಟ್ ಫೈಲ್ ಬಂದಿರ್ತೈತಿ. ಡೇಟಾ ಫೈಲ್ ನಿಮ್ದು ಬೇರೆ ಬಂದಿರಬಾರ್ದು, ಇದು ಔಟ್ಪುಟ್ ಡೇಟಾ ಫೈಲ್. ಅನಲೈಸ್, ಇಲ್ಲಿ ಅನಲೈಸ್ ಐತಿ. ಅನಲೈಸ್ ಅಲ್ಲಿ ಕಂಪೇರಿಟಿವ್ ಮೀನ್ is there. ಎಸ್ ಸರ್. ಓಕೆ, ಯಾರ ಒಬ್ಬರು ಕಾಣಕತ್ತೀರಿ ಅದ್ರಾಗ ಹಿಂದಿನ ಬೇಂಚಿನ ಬರ್ತಾ ಇಲ್ಲ. ಎಕ್ಸೆಲ್ ಫೈಲ್ ಕಳಿಸಿವ್ರಿ ನಾವು ವಾಟ್ಸಪ್ಗೆ. ಆ ಫೈಲ್ ಡೌನ್ಲೋಡ್ ಮಾಡ್ರಿ, ಫೋಟೋ ಹಾಕೊಡ್ರಿ. ಹಾ, ಇದು ನೀವು ಡಿವಿಷನ್ ವೈಸ್ ಇಲ್ಲೇ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಜಿಯಾಗಿ ತೆಗಿಬೋದು. ಇಲ್ಲಿ ಅಲ್ಲೇನಾಗ್ತೈತಿ, ನೀವು ಮ್ಯಾನ್ಯುವಲಿ ಮಾಡ್ಬೇಕಾಗ್ತೈತಿ. ಇಲ್ಲಿ ಏನೋ ಈಜಿಯಾಗಿ ಬಂದ್ಬಿಡ್ತೈತಿ. ಮೀನ್ ಮಾಡ್ಲಿಕ್ಕೆ ಏನು ಬರ್ತೈತಿ, ಸ್ಟ್ಯಾಂಡ್ ಡಿವಿಷನ್ ಬರ್ತೈತಿ. ಇದು ಡಿವೈಡೆಡ್ ಬೈ ಇದಾದ್ರೆ ನಿಮಗೆ ಅದು ಬಂದ್ಬಿಡ್ತೈತಿ. ಹೌದಿಲ್ರಿ, ಎಕ್ಸೆಲ್ ಯಾವ್ದಾರ ನನ್ನ ಪಟ್ಟ ಕೆಲಸ ಕರಿ ಸ್ಟ್ಯಾಂಡರ್ಡ್ ವರ್ಕ್ ಮಾಡಿದ್ರೆ ಇಲ್ಲಿ ಬಂದ್ಬಿಡು. ಕಂಪೇರಿಟಿವ್ ಮೀನ್ ಈಗ ಮಾಡಿ. ಮೀನ್ ಯಾರಾದ್ರೆ ಮುಂದೆ ಹೋದ್ರೆ ಆ ಮುಂದೆ ಪ್ರಾಕ್ಟೀಸ್ ಮಾಡತ್ತೆ ಮಾಡ್ತೀವಿ. ಮೀನ್ ಬಂದ್ರಿ, ಮೀನ್ ಕ್ಲಿಕ್ ಮಾಡಿದ್ರಿ. ಮೀನಿಗೆ ಬಂದ ಮೇಲೆ ಏನಾಗತ್ತಿ, ಇಲ್ಲೇ ನಿಮಗೆ ಡಿವಿಷನ್ ಅಂತ ಇದೆಯಲ್ಲ. ನೀವು ಸ್ಟೇಟ್ ಅಂತಿದ್ರೆ ಸ್ಟೇಟ್ ಇಟ್ಕೊರಿ, ಆದ್ರೆ ಡಿವಿಷನ್ ಅಂತ ಚೇಂಜ್ ಮಾಡ್ಬೇಕಾಗಿತ್ರಿ. ನೀವು ಸ್ಟೇಟ್ ಅಂತಿದ್ರೆ ಸ್ಟೇಟ್ ಅಂತ ಹೋರಿ, ಆದ್ರೆ ಡಿವಿಷನ್ ಮಾಡ್ಕೊಂಡಿರೋದಿಲ್ರಿ. ಆ ವೇರಿಯಬಲ್ ಏನಿದ್ರೆ ಅದು ಕೆಳ ಹಾಕಿ. ಓಕೆ, ಎಲ್ಲಿ ಎಷ್ಟು ಗಂಟೆ ಬರ್ತೀರಾ? ಈಗ ಬರ್ರಿ, ಕ್ಲಾಸಸ್ ಚೆನ್ನಾಗ್ಯಾವ್ರಿ. ಇದು ಬರ್ರಿ, ಬರ್ರಿ. ಇದೀಗ ಡಿವಿಷನ್ ನಿಂತಿದೆ. ನಿಮ್ದು ಡಿವಿಷನ್ ಅಂತಿದ್ರೆ ಡಿವಿಷನ್ ತೋರಿಸಿ. ನಾನು ನಿಮ್ಗೆ ಕಳಿಸಿರೋ ಸ್ಟೇಟ್ ಅಂತ ಇದ್ರೆ ವೇರಿಯಬಲ್ ಹೆಸರು. ಓಕೆ, ವೇರಿಯಬಲ್ ಹೆಸರು ಚೇಂಜ್ ಮಾಡಬೇಕು. ಇಲ್ಲ ಸ್ಟೇಟ್ ಅನ್ನೋದು ತೋರಿ. ಸ್ಟೇಟ್ ಅನ್ನೋದು ಇಂಡಿಪೆಂಡೆಂಟ್ ಕೆಳಗಡೆ ಹಾಕೊಡ್ರಿ. ಮುಂದೆ ನಿಮಗೆ ಯಾವುದಕ್ಕೆ ಎವರೇಜ್ ಬೇಕಾಗೈತಿ, ಇಲ್ಲೇ MPI ಡೇಟಾ 2015 ಬೇಕಾಗೈತಿ, MPI ಡೇಟಾ 19 ಬೇಕಾಗೈತಿ. ಇವೆರಡನ್ನು ಇಂಡಿಕೇಟರ್ ತಗೋಬೇಕ್ರಿ. ಇದು ಟೆಕ್ಸ್ಟ್ ಇರ್ತೈತ್ರಿ. ಈ ತರ ತೋರಿಸಿದ್ರೆ ಟೆಕ್ಸ್ಟ್ ರೀ. ಈ ಅಂತ ಇದ್ರೆ ಈ ತರ ಸ್ಕೇಲ್ ತರ ತೋರಿಸಿದ್ರೆ ಸ್ಕೇಲೆಬಲ್, ಮೆಜರೇಬಲ್ ಅಂದ್ರೆ ವ್ಯಾಲ್ಯೂ ಅಂದ್ರೆ. ಓಕೆ, ಇದು ಏ ಅಂತ ಬರ್ದಿರ್ತದೆ ಅಂತ ಹಿಂಗ್ ಮಾಡಿ, ಅದು ಟೆಕ್ಸ್ಟ್ ರೀ. ಟೆಕ್ಸ್ಟ್ ನ ಇಲ್ಲಿ ಹಾಕ್ಬೋದು ನೀವು. ಟೆಕ್ಸ್ಟ್ ನ ಎವರೇಜ್ ತೆಗಿಯಕ್ ಬರಲ್ಲ. ಟೆಕ್ಸ್ಟ್ ನ ಕ್ರಾಸ್ ಟ್ಯಾಬ್ಯುಲೇಷನ್ ಮಾಡ್ಬೋದು. ಟೆಕ್ಸ್ಟ್ ನ ಏನ್ ಮಾಡಕ್ ಬರಲ್ಲ, ಏನ ಎವರೇಜ್ ತೆಗಿಯಕ್ ಬರಲ್ಲ. ಎವರೇಜ್ ಟೆಕ್ಸ್ಟ್ ಏನಿರ್ತದೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎವರೇಜ್ ಏನ್ ಬರಲ್ಲ. ಹೌದಲ್ಲ, ಹಿಂಗ ಅಥವಾ ಇಷ್ಟು ಮಾಡಿದ್ರಿ. ಆಮೇಲೆ ಇದು ಆಪ್ಷನ್ ಅಂತ ಇತ್ತು. ಆಪ್ಷನ್ ಅಂತ ಕ್ಲಿಕ್ ಮಾಡಿದ್ರಿ. ಆಪ್ಷನ್ ಇದು ಯು ಕ್ಲಿಕ್ ಆನ್ ಆಪ್ಷನ್. ಇಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಅದಾವ ನಿಮಗೆ. ಏನ್ ರೇಂಜ್, ಮ್ಯಾಕ್ಸಿಮಮ್, ಮಿನಿಮಮ್, ಹಾರ್ಮೋನಿಕ್ ಮೀನ್, ಹರಿಬಲ್ ಮೀನ್, ಜಿಯೋಮೆಟ್ರಿಕ್ ಮೀನ್ ಎಲ್ಲ ಮೀನ್ ಅದಾವೆ. ಓಕೆ, ನಂಬರ್ ಆಫ್ ಕೇಸಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಲ್ಲ ಅದಾವು. ಓಕೆ, ಹಾರ್ಮೋನಿಕ್ ಮೀನ್ ರೀ, ಹರಿಬಲ್ ಮೀನಿಂಗ್ ಅಲ್ಲ. ಮತ್ತೇನಾಯ್ತ್ರಿ, ಸ್ಕ್ಯೂನೆಸ್ ಇದೇನ್ರಿ, ಇವು ನಮಗೂ ಭಾಳ ಗೊತ್ತಿಲ್ಲ. ಸಮ್ ಬೇಕಂತ ಸಮ್ಮನು ಇರ್ತೈತ್ರಿ. ನಾವು ಮೀನ್ ಅಷ್ಟೇ ಇರ್ತೀವಿ, ಉಳಿದ ಡಬಲ್ ಇದ್ದಾಗ ಮೀನ್ ಅಷ್ಟೇ ಹಾಕ್ರಿ. ಮತ್ತೆ ಓಕೆ, ಮೀನ್ ಅಷ್ಟೇ ಹಾಕ್ತೀರಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ತೊಗೊಂಡ್ರೆ ಅದನ್ನ ತೋರಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ₹1 ಬಂದ್ಬಿಡ್ತಾವ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ 2 ಹಾಕ್ರಿ. ನಂಬರ್ ಆಫ್ ಕೇಸಸ್ ತೆಗೆದ್ಬಿಡ್ರಿ ಅಷ್ಟೇ. ಎರಡು ಇಲ್ರಿ, ನಂಬರ್ ಆಫ್ ಕೇಸಸ್ ವಾಪಸ್ ಕಳಿಸಿ. ಯಾಕಂದ್ರೆ ನಂಬರ್ ಆಫ್ ಕೇಸಸ್ ಎಷ್ಟು ಐತೆ ಅಂತ ನಂಬರ್ಸ್. ಓಕೆ, ಅವೆರಡು ಹಾಕಿದ್ರಿ. ಓಕೆ, ಇಷ್ಟು ಮಾಡಿದ್ರಿ ಎಲ್ರು? ಮಾಡಿದ್ರಿ ನೀವು? ಓಕೆ, ಕಂಟಿನ್ಯೂ.
ಓಕೆ ಮಾಡಿದ್ರೆ ಅಂದ್ರೆ ಔಟ್ಪುಟ್ ಟೇಬಲ್ ಬೇರೆ ಕಡೆ ಜನರೇಟ್ ಆಗ್ತೈತೆ ನೋಡ್ರಿ ಇದು ಸ್ಟ್ಯಾಂಡ್ ಡಿವಿಷನ್ ಮೀನ್ ಈ ತರ ಬಂದು ಒಂದ್ರ ಬಾಜು ಒಂದು ಬೇಕಾಗಿರ್ತದೆ ಅದಕ್ಕೆ ನಮಗೆ ಅವಾಗ ಏನ್ ಮಾಡ್ಬೇಕ್ರಿ ಅದಕ್ಕೆ ಬೆಸ್ಟ್ ಅಂದ್ರೆ ಏನು ಸ್ಟ್ಯಾಂಡರ್ಡ್ ಡಿವಿಷನ್ ಒಂದ್ಸಲ ತೋರಿ ಮೀನ್ ಒಂದ್ಸಲ ತೋರಿ ಇಲ್ಲೇ ಮಾಡಕ್ ಬರ್ತೈತ್ರಿ ಸೆಟ್ ಇಲ್ಲಿ ಸಾಮಾನ್ಯ ನೀವೇ ಸ್ಟ್ಯಾಟಿಸ್ಟಿಕ್ಸ್ ಏನಿರ್ತೈತಲ್ರಿ ಡಿವಿಷನ್ ಇಲ್ಲೇ ಇರಲಿ ಸ್ಟ್ಯಾಟಿಸ್ಟಿಕ್ಸ್ ಸಾಮಾನ್ಯ ಇಲ್ಲಿ ಹಾಕ್ಬೋದಿಲ್ಲ ಇಲ್ಲಿ ಬರ್ತೈತ್ರಿ ಇದು ಆಗ ಎಲ್ಲೋ ಒಂಥರ ಜಂತ್ರ ಮಂತ್ರ ನಂಗೆ ಆಗ್ಬಿಡ್ತದೆ ನಿಮ್ಗೆ ಡಬಲ್ ಕ್ಲಿಕ್ ಮಾಡ್ಬೇಕು ಈ ಟೇಬಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಆಮೇಲೆ ಪೈವಟ್ ಪಾಯ್ಸ್ ಅಂತ ಏನೈತಲ್ರಿ ನಮ್ಗೆ ಅವೇನು ಒಂದು ಚಿತ್ರ ನೋಡಿರ್ತೀವಿ ಸ್ಪೆಲ್ಲಿಂಗ್ ಹೊಡಿರೋದು ಅದ್ರೊಳಗೆ ನೀವು ಹೆಂಗ್ರಿ ಇವನ್ನೆಲ್ಲ ಎತ್ತಬೇಕು ಎತ್ತಬೇಕು ಅಂತ ಹಾಕ್ಬೋದು ಎತ್ತೀವಿ ಹಿಂಗೂ ಮಾಡ್ಬೋದು ಗೊತ್ತಾತಾ ಮೀನು ಸ್ಟ್ಯಾಂಡ್ ಡಿವಿಷನ್ ಹಿಂಗೆ ಬಂದು ಮತ್ತೊಂದು ಡಬಲ್ ಕ್ಲಿಕ್ ಮಾಡಿರಿ ಮತ್ತೆ ರೈಟ್ ಕ್ಲಿಕ್ ಮಾಡಿರಿ ಇಲ್ಲೇನೈತ್ರಿ ಏನು ಮಾಡಿದ್ನ ಪೈವೋಟಿಂಗ್ ಟ್ರೇನ ಪೈವೋಟ್ ಮಾಡೋದ್ರಿ ಇದೇನು ಡಿವಿಷನ್ ಅನ್ನೋದು ಹಿಂದೆ ಬರಲ್ರಿ ನಮಗೆ ಇಲ್ಲಿ ಡಿವಿಷನ್ಸ್ ಇಲ್ಲಿ ಬರಲಿ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ ಬರಲಿ ಹಿಂಗೆ ಓಕೆ ನಿಮಗೇನಾಯ್ತು ಮೀನು ಅದಕ್ಕೆ ಸ್ಟ್ಯಾಂಡ್ ಡಿವಿಷನ್ ಮೀನು ಅದಕ್ಕೆ ಸ್ಟ್ಯಾಂಡ್ ಡಿವಿಷನ್ ಬರ್ತಿಲ್ರಿ ಎಲ್ಲರಿಗೂ ಇದು ಎತ್ತಿ ಬಿಸಾಕದ ಅಷ್ಟೇ ರೀ ಅದು ಕೆಲಸ ಕಂಪ್ಯೂಟರ್ ಒಳಗೆ ರೀ ಮತ್ತೆ ಡಬಲ್ ಕ್ಲಿಕ್ ಮಾಡಿರಿ ಟೇಬಲ್ ಎಲ್ಲಿ ಐತ್ರಿ ಬಂದೈತಲ್ಲ ಸರ್ ರೈಟ್ ಕ್ಲಿಕ್ ಮಾಡಿ ಕೆಳಗೆ ನೋಡಿ ಓಪನ್ ಮಾಡಿ ಫೈಲ್ ಓಪನ್ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಇದು ನಿಮ್ದು ಕ್ರ್ಯಾಕ್ ಆಗಿಲ್ರಿ ಇಷ್ಟೇ ಮೂರು ಆಪ್ಷನ್ ಬಂದ್ರೆ ನೋಡ್ರಿ ಲೆಫ್ಟ್ ಆಪ್ಷನ್ ಅದ ಫೈಲ್ ಎಡಿಟ್ ವ್ಯೂ ಇನ್ಸರ್ಟ್ ಅವೆಲ್ಲ ಬರ್ಬೇಕ್ರಿ ಇದಕ್ಕೆ ನಿಮ್ಮದು ಸಾಫ್ಟ್ವೇರು ಇನ್ಸ್ಟಾಲ್ ಆಗಿಲ್ಲ ಸರಿ ಇದಕ್ಕೆ 13 ವರ್ಷನ್ ಐತೆ ನಮ್ಮ ಓಲ್ಡ್ ವರ್ಷನ್ ಅದಕ್ಕೆ ಕಟ್ ಆಗತ್ತೆ 13ನೇ ವರ್ಷನ್ ಕೊಟ್ಟಿದ್ದೀವಿ ಅದನ್ನು ನೀವು ಕಲಿಯೋಕ್ಕಾಗಲ್ಲ 13 ಇವು ಯಾವ ಬಂದಿಲ್ಲ ರೀ 13ನೇ ವರ್ಷ ಹಳೆ ವರ್ಷ ಕೊಡ್ತೀವಿ ರೀ 13 ವರ್ಷ ಯಾರ ಹತ್ರ ಐತ್ರಿ ಅವ್ರ ಹತ್ರ ಇಸ್ಕೊಂಡ್ರೆ 13ನೇ ವರ್ಷ ಕೊಡ್ರಿ ಬಟ್ ಅಂತ ಇನ್ಸ್ಟಾಲ್ ಆಗ್ತೈತ್ರಿ ಅದು ಅವ್ರು ಇನ್ಸ್ಟಾಲ್ ಮಾಡೋದು ಬರ್ಬೇಕಲ್ರಿ ಅದನ್ನು ಯಾವ್ದು ಅದೇನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದಲ್ಲ ಯಾಕಂದ್ರೆ ಎರಡಕ್ಕೆ ಎರಡು ಡಿವಿಯೇಷನ್ ಬರ್ಲಿಕ್ಕೆ ಮಾಡಿ ಎರಡನೇ ಡಿಸ್ಟಿಕ್ ಇವೆರಡನೇ ಇಲ್ಲ ಇನ್ನ ಬೇರೆ ಬೇರೆ ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು ಬಿಜಿಎನ್ ಇರ್ಬೋದು ಇನ್ನ ಟೈಪ್ ಮತ್ತೆ ಮಾಡಿರಿ ಅವಾಗ ಯಾವ ಒಂದೇ ಸಲ ಮಾತ್ರ ಡೈರೆಕ್ಟ್ ಬಯೋಟಿ ಹೋಗ್ತದೆ ಪೈವೋಟಿಂಗ್ ಬಂದ್ರಿ ಮೇಡಮ್ otherwise no problem take according to state wise you take state wise instead of taking when you have taken the entire problem you can take the instead of this one you can take the state so that will also be good that is another kind of analysis okay that is good ಅನುಡ ನೀವು ಎಂಪಿ ಕ್ಯಾಟಗರಿಗೆ ಹೋಗ್ಬಾರ್ದು ಕ್ಯಾಟಗರಿ ಸೇವ್ ಮಾಡಿ
ನಂಬರ್ ಆಫ್ ಕೇಸ್ ನಾನು ಮತ್ತೆ ಕ್ಲಿಕ್ ಮಾಡಿ ಒಂದೇ ಸಲ ಮಾತ್ರ ಡೈರೆಕ್ಟ್ ಆಮೇಲೆ ಪ್ರೈಸ್ ಐತಿಲ್ಲ ಎರಡನೇದು ಲಾಸ್ಟ್ ಎರಡನೇದು ಆದ್ರೆ ಕ್ಲಿಕ್ ಮಾಡಿ ನಾವು ಮಾತಾಡ್ತಾ ಬರ್ತದೆ ಆದ್ರೆ ಎನ್ ತೆಗೆದ ಮತ್ತೊಮ್ಮೆ ಹೋಗ್ರಿ ಎನ್ಲೈನ್ಗೆ ಹೋಗ್ರಿ ಎನ್ ತೆಗೆದು ಮಾಡಲ್ರಿ ಎನ್ ಒಂದ್ಸಲ ನೀವು ಅಲ್ಲೇ ತಗೊಂಡ್ಬರ್ಬೇಕು ಇನ್ನೊಂದು ತೋರಿಸ್ತೇನೆ ನೋಡ್ರಿ ಓಕೆ ಗೋ ಅಗೇನ್ ಗೋ ಟು ಅನಲೈಸ್ ಹೊಸದಾಗಿಂದ ಮಾಡ್ರಿ ಏನು ಸಮಸ್ಯೆ ಇಲ್ರಿ ಅದನ್ನ ಬಿಡ್ರಿ ಅದು ನನಗೆ ಅದನ್ನ ಮತ್ತೊಂದು 100 ಸಲಕ್ಕೆ 100 ಸಲ ಮಾಡಿಕೊಡ್ತೈತೆ ಬೇಜಾರು ಮಾಡ್ಕೊಳಲ್ರಿ ಬೈತ್ರಿ ಕಂಪೇರಿಟಿವ್ ಮೀನ್ ಓಕೆ ಕಂಪೇರಿಟಿವ್ ಮೀನ್ ಇದೇನೈತೆ ಅಂದ್ರೆ ಆಪ್ಷನ್ ಇದಂದ್ರೆ ಆಟೋಮೆಟಿಕ್ ಸೆಲೆಕ್ಟ್ ಇರ್ತೈತಿ ಇಲ್ಲಿ ಆಪ್ಷನ್ದೊಳಗೆ ಹೋಗಿ ನೀವು ನಮ್ಮ ಎನ್ ಅಂತ ಐತೆ ನೋಡ್ರಿ ಎನ್ ಅಂತ ಇದೈತಲ್ಲ ಅದನ್ನು ಹಾಕಿರಿ ನೀವು ನಂಬರ್ ಆಫ್ ಕೇಸಸ್ನ ಇಲ್ಲಿ ಹಾಕಿರಿ ನೀವು ಅದನ್ನ ಡಬಲ್ ಕ್ಲಿಕ್ ಮಾಡಿ ವಾಪಸ್ ಹೋಗ್ಬೇಕು ಇಲ್ಲ ಅಂದ್ರೆ ಇಲ್ಲಿಂದ ಹಿಂಗೆ ಕ್ಲಿಕ್ ಮಾಡಿ ಹಿಂಗೆ ಮಾಡಿ ಮತ್ತು ಅದು ಡಿಫಾಲ್ಟ್ ಯಾವುದು ಇರುತ್ತೆ ಡಿಫಾಲ್ಟ್ 3 ಇರ್ತಾವ್ರಿ ಅವು ಆಮೇಲೆ ನಾವು ಏನು ಸೆಟ್ ಮಾಡಿರ್ತೀವಿ ಅದು ನೆನ್ಪಿಟ್ಕೊಂಡಿರ್ತೈತೆ ಓಕೆ ಇದನ್ನ ಮಾಡಿ ಕಂಟಿನ್ಯೂ ಕೊಡ್ರಿ ಮತ್ತು ಅದ್ರೊಳಗೆ ಬೇರೆ ಬೇರೆ ಆಪ್ಷನ್ ಇನ್ನೂ ಭಾಳ ಅದಾವೆ ಬೇರೆ ಐತಲ್ರಿ ಅನ್ನೋವಾ ಟೇಬಲ್ ಆ್ಯಂಡ್ ಏಟ್ರೆ ಇ ಅಂತ ಟೆಸ್ಟ್ ಫಾರ್ ಲಿನಿಯಾರಿಟಿ ಮಾಡಿದ್ರೆ ಅದು ಬರ್ತೈತಿ ಅದನ್ನೆಲ್ಲ ರಿಸಲ್ಟ್ಸ್ ನೀವು ಹೇಳ್ಬೇಕು ಅನ್ನೋವಾ ಟೆಸ್ಟ್ ಮಾಡ್ತೀವಿ ಈ ಥರ ಅವ್ರ ಸಿಗ್ನಿಫಿಕೆನ್ಸ್ ಹೇಳ್ತು ಎಲ್ಲ ಹೇಳ್ತು ಮತ್ತೆ ಕ್ಯಾಸ್ಪೇರ್ ಅಂತ ನಾನು ಆಮೇಲೆ ನೋಡೋಣ ಫೀಲ್ಡ್ ಬಿಲ್ಡಪ್ ಮಾಡ್ತೀನಿ ಈಗ ಸುಮ್ಮನೆ ಅನ್ನೆಸರಿ ಡಿವೇಟ್ ಆಗಬೇಡ್ರಿ ಏನು ಟೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಮೀನಿಗೆ ಹೋಗ್ರಿ ಆಪ್ಷನ್ಗೆ ಹೋಗ್ರಿ ಇವೆಲ್ಲ ಸೆಲೆಕ್ಟ್ ಮಾಡಿರಿ ಏನು ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಇದೇ ಇಷ್ಟು ನಮ್ಮ ಮೀನು ಸ್ಟ್ಯಾಂಡ್ ಡಿವಿಷನ್ ಅಷ್ಟೇ ಬೇಕು ಓಕೆ ಕೊಡ್ರಿ ಇದು ಬಂತು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀವಿ ಪೈವಟ್ ಟೇಬಲ್ ಬರಲಿಲ್ಲ ಅಂದ್ರೆ ಬಂದು ಮತ್ತೆ ಕ್ಲಿಕ್ ಮಾಡಿ ಪೈವಟ್ ಟೇಬಲ್ ಬಂದು ಸ್ಟ್ಯಾಟಿಸ್ಟಿಕ್ಸ್ ನೀಟಾಗಿ ಹಾಕ್ಕೊಂಡು ಇನ್ನು ರೆಡಿ ಆಯ್ತು ಇದನ್ನು ಕ್ಲೋಸ್ ಮಾಡ್ತೀರಿ ಇಲ್ಲಿ ಬರ್ತೀರಿ ಇದನ್ನ ಆಮೇಲೆ ಎಕ್ಸೆಲ್ ತೊಗೊಂಡ್ಬರ್ತೀರಿ ಕಾಪಿ ಓಕೆ ಕಾಪಿ ಮಾಡ್ತೀರಿ ಇದನ್ನ ಎಕ್ಸೆಲ್ ಬರ್ತೀರಿ ಎಕ್ಸೆಲ್ ಬಂದು ಏನು ಮಾಡ್ತೀರಿ ಇದು ಬಿಹಾರದಲ್ಲಿ ಇದೀಗ ನಮ್ದು ಇದು ಫೈಲ್ ಈ ಫೈಲ್ ಮುಂದೆ ಮತ್ತೆ ಸ್ಪೇಸಸ್ ಮುಂದೆ ಇಲ್ಲಿ ಪೇಸ್ಟ್ ಸ್ಪೆಷಲ್ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಸ್ಪೆಷಲ್ ಯುನಿಕೋಡ್ ಟೆಕ್ಸ್ಟ್ ಓಕೆ ಇಷ್ಟು ಕೊಡ್ತೀವಿ ಮಾಡಿದ್ರಿ ಎಲ್ಲರೂ ಎಕ್ಸೆಲ್ ಪೇಸ್ಟ್ ಮಾಡ್ಕೊಂಡ್ರಿ ಆ ಟೇಬಲ್ನ ಸರ್ ನ್ಯೂ ಶೀಟ್ ಅಂತ ಮಾಡ್ತಾರೆ ನ್ಯೂ ಶೀಟ್ ರೀ ಮತ್ತೆ ಯಾಕೆ ಹೇಳ್ರಿ ಆ ಶೀಟ್ ನನಗೆ ಬಿಡ್ಬೇಕ್ರಿ ನಾವು ನ್ಯೂ ಶೀಟ್ನಾಗ ಟೇಬಲ್ಸ್ಗೆ ಒಂದು ಶೀಟ್ ಮಾಡ್ಕೊಂಡ್ಬಿಡ್ಬೇಕು ಅಲ್ಲಿ ಬರೀ ಟೇಬಲ್ಸು ಟೆಸ್ಟು ಎಲ್ಲ ಅಂತದ್ದು ಹಾಕೊಂತ ಹೋಗ್ಬೇಕು ಆಮೇಲೆ ಇದಿಷ್ಟು ಡೇಟಾ ಸೆಲೆಕ್ಟ್ ಮಾಡ್ಕೊಳ್ಳಿ ನಮಗೆ ಓನ್ಲಿ 2 ಡಿಜಿಟ್ಸ್ ವಿ ವಾಂಟ್ 3 ಡಿಜಿಟ್ಸ್ ಅಷ್ಟೇ ಮಾಡಿ MPI ಡೇಟಾ 3 ಡಿಜಿಟ್ಸ್ ಅಷ್ಟೇ ಯೂಸ್ ಮಾಡಿ ಇಲ್ಲೊಂದು ಇನ್ಸರ್ಟ್ ಮಾಡಿರಿ ಇಲ್ಲೇನು ಮಾಡಿರಿ CV ಅಂತ ಬರೀ CV ಪರ್ಸೆಂಟೇಜ್ ಹೆಂಗೆ ತೆಗಿಯೋದ್ರಿ ಇಸ್ ಈಕ್ವಲ್ ಟು ಇದು ಡಿವೈಡೆಡ್ ಬೈ ಇದು ನೀವು ಪೇಸ್ಟ್ ಮಾಡಿರಿ ಎಲ್ಲ ಹೇಳಿ ಮಾತು ಪೇಸ್ಟ್ ಮಾಡಿರಿ ಎಲ್ಲರೂ ಟೇಬಲ್ ಪೇಸ್ಟ್ ಆಗೈತ್ರಿ CV is ready ಅದನ್ನ ತರ ಹೋಗಿದೆ ಎಕ್ಸೆಲ್ ವರ್ಕ್ ಆಗೈತ್ರಿ ಅದನ್ನ ನೋಡಿ SPSS ನೋಡ್ರಿ ಸರ್ ಟೂ ಡಿಜಿಟಲ್ ಸರ್ ಯಾವ್ದು 2 ಡಿಜಿಟ್ ಅಲ್ಲೇ ಮೇಲೆ ಹೋಗ್ರಿ ಇದು 3 ಡಿಜಿಟ್ಸ್ ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊತೀರಿ ಇದು ಹೋಮ್ ದಾಗ ಇರ್ತಿರಲ್ಲ ಹೋಮ್ ದಾಗ ಇಲ್ಲ ನಂಬರ್ ದಾಗ ಇಲ್ಲ ಇಲ್ಲಿ ದೊಡ್ಡ ನಂಬರ್ ಆತಾವ್ರಿ ಎಷ್ಟು ನಂಬರ್ ಬೇಕು ಅಷ್ಟು ನಂಬರ್ ಕಡಿಮೆ ಆತಾವ ಗೊತ್ತಾಗ್ತಿಲ್ಲ ನೋಡ್ದ ಪಾಯಿಂಟ್ ಇಲ್ಲೇ ಇದ್ರಿ ಅದು ಹೆಚ್ಚು ಮಾಡೋದ ಕಡಿಮೆ ಮಾಡೋದ ಅಲ್ಲೇ ನಡೀವಿ ಅದು ಇನ್ಸರ್ಟ್ ಮಾಡಿದ್ರಿ ಎಫ್ ಮೇಲೆ ಕ್ಲಿಕ್ ಮಾಡಿ ಅದು ಯಾವ್ದೈತೆ ಇಲ್ಲಿ ನಂಬರ್ಸ್ ಈಗ ಏನು ಟೆಕ್ಸ್ಟ್ ಐತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸರ್ಟ್ ಆದ್ರೆ ಒಂದು ಗ್ಯಾಪ್ ಆಗತ್ತೆ ಇಲ್ಲೇ CV ಪರ್ಸೆಂಟೇಜ್ ಹಾಕ್ರಿ ಮತ್ತೆ ಕಾಪಿ CV ಇದನ್ನ ಒಂದು ಟೇಬಲ್ ಇಡುವಂತ್ರಿ ಅಂತ ಇದ್ರೊಳಗೆ ಈಗ ಡಿವಿಷನ್ ವೈಸ್ ಅಂತ ಮಾಡಿಲ್ಲ ನಿನ್ನೆ ಇದು ಈಜಿ ಮತ್ತೆ ಏನು ಮಾಡ್ತೀರಿ ಸ್ಟ್ಯಾಂಡರ್ಡ್ ಡಿವಿಷನ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಹೆಂಗೆ ತೆಗಿತೀರಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಸ್ ಈಕ್ವಲ್ ಟು
ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಯಾಕಂದ್ರೆ ಅದು ಪರ್ಸೆಂಟೇಜ್ ನಾಗ ಹೇಳ್ಬೇಕ್ರಿ ಇವತ್ತು ಸ್ಟ್ಯಾಂಡರ್ಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಯಾಕಂದ್ರೆ ಅದ ಎಷ್ಟು ಅಸಮತೋಲನ ಆಗುತ್ತೆ ಅನ್ನೋದನ್ನ ಹೇಳ್ತೈತಿ ನಿಮ್ ಬರ್ಲಿಲ್ಲ ನಿಮ್ದು ಈಗ ಸರ್ ಡೇಟಾ ರಿಸಲ್ಟ್ಸ್ ಬಂತ ರಿಸಲ್ಟ್ಸ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಎಕ್ಸಾಂಪಲ್ ಮತ್ತೊಮ್ಮೆ ಮಾಡ್ತಾರೆ ರಿಸಲ್ಟ್ಸ್ ಮಾಡ್ರಿ ಇದನ್ನ is equal to is equal to standard deviation ln value ಆ ವ್ಯಾಲ್ಯೂ ಡಿವೈಡೆಡ್ ಬೈ ಮಾಡ್ತೀರಿ ಮೀನ್ ಎಲ್ಲ ಐತೆ ಅಲ್ಲಿ ಅದಿಲ್ರಿ ಡಾಟ್ 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 ತೋರಿಸಿರ್ತೈತಲ್ರಿ ಈ ಮ್ಯಾನ್ಯುಯಲಿ ಇದನ್ನ ಆಪರೇಟ್ ಮಾಡಬೇಕು ಇದನ್ನ is equal to ಕೊಟ್ಬಿಟ್ಲೆ ನೀವು ಎಲ್ಲಿಗೆ ಯಾವುದಕ್ಕೆ ವ್ಯಾಲ್ಯೂ ಚೇಂಜ್ ಮಾಡಬೇಕು ಅದಕ್ಕೆ ತಗೊಂಡ್ರಿ ನೀವು ಇಲ್ಲಿ ಬಂದ್ರೆ is equal to ಅಂದ್ರೆ ಇಲ್ಲಿ ಈ ರಿಸಲ್ಟ್ ಯಾವ ರಿಸಲ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದೆಲ್ಲ ಐತೆ ಅಲ್ಲಿ ಕ್ಲಿಕ್ ಮಾಡೋದು ಡಿವೈಡೆಡ್ ಬೈ ಮೀನ್ ಎಲ್ಲ ಐತ್ರಿ ಇದು ಮೌಸ್ ಕ್ಲಿಯರ್ ಇದು ಕ್ಲಿಕ್ ಮಾಡ್ರಿ ಅಂದ್ರೆ ಕೊಡ್ರಿ ಇದ್ರದ್ದು ಇಲ್ಲಿ ಬಂತಿಲ್ರಿ ವ್ಯಾಲ್ಯೂ ಯಾವ್ದಾ ಸೆಲ್ ಹೋಗಿ ನೀವು ಈಜಿಕ್ವಲ್ ಟು ಕೊಟ್ರಿ ಅಂದ್ರೆ ಅಲ್ಲಿ ರಿಸಲ್ಟ್ಸ್ ಬರ್ತೈತಿ ಅಂದ್ರೆ ಯಾವ್ದಾರ ಕ್ಯಾಲ್ಕುಲೇಷನ್ ಸಿಗ್ಬಾರ್ದು ಅಂತ ಹೇಳ್ಬೇಕು ನೀವು ಇಲ್ಲಿಗೆ ಇದು ಈಜಿಕ್ವಲ್ ಟು ಅಂತ ನೋಡ್ತೇನ್ರಿ ಈಜಿಕ್ವಲ್ ಟು ಅಂತ ಬರುತ್ತೆ ಇದು ಡಿವೈಡೆಡ್ ಬೈ ಇದು ಇಂಟು 100 ಅಂದ್ರೆ ಇದೇನ್ರಿ ಇದು ನಿಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಪರ್ಸೆಂಟೇಜ್ ಓಕೆ ನೀವು ಇಲ್ಲೇ ಮಾಡ್ಬೋದು ಎಲ್ಲಾರು ಮಾಡ್ಬೋದು ನಿಮ್ ನಮಗೆ ಇಲ್ಲಿ ಬೇಕಾಗಿತ್ತು ಹಿಂಗಾಗಿ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಮಾಡ್ತೀರಿ ಆಮೇಲೆ ಏನ್ ಮಾಡ್ತೀರಿ ಇದನ್ನು ಸಾಕು ಡಬಲ್ ಡಿಜಿಟ್ಸ್ ಸರಿ ಮೂಲ ಡಬಲ್ ಕ್ಲಿಕ್ ಮಾಡಿಬಿಡ್ತೀರಿ ಎಲ್ಲದಕ್ಕೂ ಬರುತ್ತೆ ಓಕೆ ಆಮೇಲೆ ಅದೇ ತರ ಇದನ್ನ ಕಾಪಿ ಪೇಸ್ಟ್ ನೆಕ್ಸ್ಟ್ ಇದು ಮಾಡಿಬಿಟ್ರೆ ಆಟೋಮೆಟಿಕ್ ತೋಳ್ತೈತ್ರಿ ಅದೆಲ್ಲದನ್ನು ವಾಟ್ ದ ಪಾಯಿಂಟ್ ಟೇಬಲ್ ರೆಡಿ ಆಯ್ತು ನಿಮ್ದು ಇದರೊಳಗ ಟೋಟಲಿಗೆ ಬಂತು ಎಲ್ಲದಕ್ಕೂ ಬಂತು ಇದರೊಳಗ ಹೌದಲ್ಲ ನಿಮಗೆ ಯಾವ ಡಿವಿಷನ್ ಒಳಗೆ ಈಗ ಯಾವ್ದು ಇದು ಬಿಹಾರದೊಳಗ ವಿಚ್ ಡಿವಿಷನ್ ಹ್ಯಾಸ್ ಹೈಯೆಸ್ಟ್ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಅನ್ನೋದು ಇದು ಹೇಳ್ತೀವಿ ಇಂಟ್ರಾ ಡಿವಿಷನ್ ಡಿಸ್ಪ್ಯಾರಿಟಿ ಮೀನ್ಸ್ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ವಿಚ್ ಹ್ಯಾಸ್ ರೀ ಇದರೊಳಗ ಮೀನ್ ದೊಳಗ ಹೈಯೆಸ್ಟ್ ಯಾವ್ದೈತ್ರಿ ಮೀನ್ ದೊಳಗ ಇಟ್ ಇಸ್ ದ ಓಸಿ ಡಿವಿಷನ್ ಹ್ಯಾಸ್ ದಿ ಹೈಯೆಸ್ಟ್ ಪಾವರ್ಟಿ ಹೌದಲ್ರಿ ದೆನ್ this Sarana division maybe Sarana division has the lowest poverty in the year 2015 when it is with respect to the inter-district disparity within the division it is found that Patan division has highest rate highest illai Patan division has highest rate and Kosi division has lowest rate andre yav division ಇವಾಗ ಅಂಡರ್ ಡೆವಲಪ್ಡ್ ಐತಲ್ರಿ ಅಲ್ಲಿ ಏನಾಗೈತಿ ಆ ಅಂಡರ್ ಡೆವಲಪ್ಮೆಂಟ್ ಡಿಸ್ಟ್ರಿಬ್ಯೂಟ್ ಕರೆಕ್ಟ್ ಆಗೈತ್ರಿ ಆದ್ರೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಈ ಸರಾನ ಡಿವಿಷನ್ ಇಲ್ಲಿನೂ ಇಲ್ಲಿ ಏನಾಗೈತಿ ಅಲ್ರಿ ಇಲ್ಲಿನೂ ಅಂತ ಏನು ವೇರಿಯೇಷನ್ ಇಲ್ಲ ಆದ್ರೆ ಯಾವ್ದ್ರಿ ಅದು ಹೈಯೆಸ್ಟ್ ರೇಂಜ್ ಇದ್ರಿ ಪತಾನ್ ಸಾರಿ ಪಾಟ್ನಾ ಅಲ್ಲ ಬಿಹಾರದ ಪತಾನ್ ಅಂತ ಒಂದು ಡಿಸ್ಟ್ರಿಕ್ಟ್ ಐತ್ರಿ ಆ ವರ್ಕ್ ಮಾಡೇವಿ ಹಿಂಗೆ ಅದನ್ನ ಬರ್ತೈತಿ ಐತಿಲ್ರಿ ಅದ್ರಾಗ ಬಿಹಾರದಾಗ ಐತಿ ಪಟ್ನಾ ಅಂತ ಒಂದು ಐತ್ರಿ ಪಾಟ್ನಾ ಪಠಾನ್ ಅಂತ ಒಂದು ಡಿಸ್ಟ್ರಿಕ್ಟ್ ಐತಿ ಹಿಂಗಾಗಿ ಅದನ್ನ ಬರ್ತದೆ ರೀಸೆಂಟ್ಲಿ ನಾವು ಡೆವಲಪ್ಮೆಂಟ್ ಓಕೆ ಪಾಟ್ನಾ ಡಿವಿಷನ್ ಏನೈತಲ್ರಿ ಇದು ಹೈಯೆಸ್ಟ್ ಇದು ಐತಿ ಡಿಸ್ಪ್ಯಾರಿಟಿ ಓಕೆ ಇಲ್ಲಿ ಏನೈತಿ ಇಲ್ಲಿನೂ ಪಠಾನ್ ಕಂಟಿನ್ಯೂ ಟು ಬಿ ಹೈಯೆಸ್ಟ್ ಡಿಸ್ಪ್ಯಾರಿಟಿ ಅಮಂಗ್ ದ ಡಿವಿಷನ್ಸ್ ಎಲ್ಲ ಬರಿಬೇಕು ಅದನ್ನ ಬೇಕಂದ್ರೆ ನಿಮ್ಮ ಜಿಟಿಪಿ ಬರೀತಿದ್ರಿ ನೀವು ಬರಿಬೇಕು ಅಂತ ಎಷ್ಟಿದೆ ಆದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಯಾವ್ದ್ರಿ ಇಲ್ಲಿ ನೋಡಿ ಇದು 22 ಇದ್ದು 29 ಆಗಿದೆ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಇನ್ ಬಿಹಾರ್ ಹ್ಯಾಸ್ ಇನ್ಕ್ರೀಸ್ಡ್ ಅರೌಂಡ್ 7% ಪಾಯಿಂಟ್ಸ್ ಅಷ್ಟು ಏನಾಗೈತಿ ಇನ್ಕ್ರೀಸ್ ಆಗೈತ್ರಿ ಅಂದ್ರೆ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಇವೊಂದು ಪಾವರ್ಟಿ ರಿಡ್ಯೂಸ್ಡ್ ಫ್ರಮ್ ದಿಸ್ ಟು ದಿಸ್ ನೋಡಿ ಪಾವರ್ಟಿ ಎಲ್ಲಿಗ್ರಿ ಅರೌಂಡ್ 266 ಇದ್ದದ್ದು 0.162 ಇಳೈತ್ರಿ ಆದ್ರೆ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಬಿಹಾರ್ ಆಲ್ಸೋ ಗೊತ್ತಾಗ್ತಿಲ್ರಿ ಇದು ಮಾಡ್ಬೇಕು ಇದನ್ನ ಪೇಪರ್ದಾಗ ಬರ್ಬೇಕ್ರಿ ಅದ ಇದು ಪೂರ ಟೇಬಲ್ ತಗರಿ ಟೇಬಲ್ ತಗೊಂಡು ಅಲ್ಲಿ ಪೇಸ್ಟ್ ಮಾಡಿ ಎಲ್ಲರದ್ದು ಬಂದೈತ್ರಿ ಇದು ವ್ಯಾಲ್ಯೂ ಯಾಕೆ ಬಂದಿಲ್ಲ ಅಂದ್ರೆ ಅದು ಒಂದೇ ಇದು ಆಗಿದ್ದಕ್ಕೆ ವ್ಯಾಲ್ಯೂ ಬಂದಿಲ್ಲ ಅಲ್ಲಿ ಡಾಟ್ ಡಾಟ್ ಅಷ್ಟೇ ಹಾಕ್ಬೇಕು ಡಾಟ್ 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 ಓಕೆ ಇದಕ್ಕೆ ಇಲ್ಲೇ ಮರ್ಜ್ ಮಾಡಿ ಯು ಮರ್ಜ್ ದಿಸ್ ಥಿಂಗ್ ಇಲ್ಲಿ ಮರ್ಜ್ ಅಂತ ಆಪ್ಷನ್ ಐತಲ್ರಿ ಯು ಮರ್ಜ್ ದಿಸ್ ಆಲ್ಸೋ ಯು ಮರ್ಜ್ ಇದಕ್ಕೆ ಏನು ಮಾಡಿ ಇದನ್ನ ಮರ್ಜ್ ಮಾಡಿ ಡಿವಿಷನ್ ಅಂತ ಕೊಡ್ರಿ ಏನಿದೆ ರಿಪೋರ್ಟಿಂಗ್ ಟೇಬಲ್ ಹೆಸರು ಏನ್ರಿ ಡಿವಿಷನ್ ವೈಸ್ ಎವರೇಜ್
and average and co-average and division wise average MPI and here written in the coefficient of variation inter-district disparity ಅಂತ ಬರ್ರಿ ಬ್ರಾಕೆಟ್ ನ CV ಅಂತ inter-district disparity CV percentage ನ ಮಾಡಿ ನಾವು ಬೇರೆ ಮೇಲೆ CV percentage in Bihar bracket naga 2009 sorry 16 17 15 16 and 2019-20 ಎಷ್ಟನೇ ಟೇಬಲ್ ರೀ ಇದು ನಿಮ್ದು ಸೆಕೆಂಡ್ ರೀ ಅಲ್ಲ ಓಕೆ ಸೆಕೆಂಡ್ ಟೇಬಲ್ ಯಾವುದು ಒಂದನೇ ಟೇಬಲ್ ಆದ್ರೆ ಇದು ಎರಡನೇ ಟೇಬಲ್ ಇದು ಡಿವಿಷನ್ ರೀಜನಲ್ ಡಿಸ್ಟ್ರಿಕ್ಟ್ ಏನೋ ಬರ್ದಿದ್ವಿ ಆಮೇಲೆ ಹೆಡಿಂಗ್ ಏನೋ ಕೊಟ್ಟಿದ್ವಿ ಏನು ಹೆಡಿಂಗ್ ಕೊಟ್ಟಿದ್ವಿ ಅಂತ ರೀಜನಲ್ ಇದು ರೀ ರೀಜನಲ್ ಅನಾಲಿಸಿಸ್ ಏನೋ ಬರ್ದಿದ್ವಿ ಓಕೆ ಇದು ಕೆಳಗೆ ಇದನ್ನ ಆಮೇಲೆ ಬೇಕಾದ್ರೆ ನೀವು ಬರೀ ಇದನ್ನ ಅಷ್ಟೇ ರೀ ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ 2019 ಇದನ್ನ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಏನೈತಲ್ರಿ ಅದನ್ನ ಮಾತ್ರ ನೀವು ಇದರಲ್ಲಿ ತೋರಿಸ್ಬೋದು ಯಾವ್ದನ್ನ ಇದೆರಡು ಐತಲ್ರಿ ಇದನ್ನ ಮತ್ತೆ ಇದನ್ನ ಎರಡನ್ನ ತಗೊಂಡು ಏನ್ ಮಾಡ್ಬೇಕ್ರಿ ಗ್ರಾಫ್ ಹಾಕ್ಬೇಕು ಓಕೆ ಇದನ್ನೇ ಮಾಡ್ಬೇಕು ಸರಿ ಬರ್ಲಿಲ್ಲ ಅಂದ್ರೆ ಇವೆರಡನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಡ್ರಿ ಇದನ್ನ ಮತ್ತೆ ಸಾಲ್ಟ್ ಮಾಡ್ಬೇಕು ಸಾಲ್ಟ್ ಮಾಡಿ ಡೇಟಾ ಕೊಯ್ದು ಸಾಲ್ಟ್ ಮಾಡ್ತೀವಿ ನರಿಯಾ ಬಿಟ್ಬಿಡ್ರಿ ಟೆಲಿಕೇಶನ್ ಹೋಗ್ಬೇಡ್ರಿ ಇದಕ್ಕೆ ಬಂದು ಇಲ್ಲಿ ಹಾಕಿ ಓಕೆ ಇದೇನಾದ್ರೂ ನಿಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ ಇದನ್ನ ಹೇಳ್ತೀರಿ ರೀಜನಲ್ ಡಿಸ್ಪ್ಯಾರಿಟಿ ಅಂತ ಇಪ್ಪ ಅಂದ್ರೆ ಸ್ಟೇಟ್ ಏಜ್ ಆಫ್ ಹೋಲ್ ಇಷ್ಟ ಐತಲ್ರಿ ಡಿಸ್ಟ್ರಿಕ್ಟ್ ಟೋಟಲ್ ಅಂತ ಬೇಕಂತ ಕೆಳ ಹಾಕ್ಬೇಕ್ರಿ ಟೋಟ್ಲ ಎಲ್ಲ ಐತ್ರಿ ಟೋಟ್ಲ ನೋಡ್ರಿ ಎಲ್ಲರೂ ಕಾಣತದಲ್ರಿ ಶಾರ್ಟ್ ಮಾಡ್ಬೇಕು ಅದನ್ನ ಶಾರ್ಟ್ ಮಾಡಿದ್ರೆ ಮಾತ್ರ ಮೀನಿಂಗ್ಫುಲ್ ಅನಾಲಿಸಿಸ್ ಬರ್ತದೆ ಓಕೆ ಟೋಟಲ್ ಅನ್ನೋದು ಮೇಲೆ ಮಾಡಿದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಕಲರ್ ಕೊಡ್ಬೋದು ನಿಮ್ಗೆ ಬೇಕಾದ್ರೆ ಅದಕ್ಕೆ ಅಷ್ಟೇ ರೀ ಉಳಿದೋಕೊಂದು ಕಲರ್ ಅದಕ್ಕೊಂದು ಕಲರ್ ಯಾಕಂದ್ರೆ ಯಾಕೆ ಹೇಳ್ರಿ ಅದು ಟೋಟಲ್ ಅಲ್ಲ ಅದಕ್ಕೆ ಎಂಟೈರ್ ಸ್ಟೇಟಿಂದ that data later it looks nice ರೀ ಆಮೇಲೆ ಬೇಕಂತ ಡಿಲೀಟ್ ಮಾಡ್ಬಿಡ್ರಿ ಬಂತಿಲ್ರಿ ಒಂದು ಹೆಡಿಂಗ್ ಕೊಡ್ರಿ ಫಾರ್ ದ ಪಾಯಿಂಟ್ ಇದ್ರೊಳಗೆ ಬರೆಷ್ಟು 2019 ಅಷ್ಟೇ ನೋಡ್ರಿ ನೀವು 1920 ಇದ್ರೊಳಗೆ ಏನೈತಿ ಸಿಚುವೇಶನ್ ಅಂತ ಹೇಳಿ ಉಳಿದ ಅನಾಲಿಸಿಸ್ ಮಾಡಿ ಚಾಟ್ ಜಿಪಿಟಿಗೆ ಹಾಕಿದ್ರೆ ಅದು ಮಾಡಿ ಕೊಡ್ತೈತ್ರಿ ಅದನ್ನ ನೋಡಿ ಯೂಸ್ ಮಾಡ್ಬೇಕು ಕೊಡೋದು ಇಷ್ಟು ಮಾಡಿದ್ರಿ ಇನ್ನು ಈ ಟೇಬಲ್ ಹಾಕಿದ್ರೆ ಇಲ್ಲಿ ಇದೆ ಈ ಟೇಬಲ್ ಹಾಕಿದ್ರೆ ಡಿವಿಷನ್ ವೈಸ್ ಇದನ್ನ ಇದ್ರ ಕೆಳಗೆ ಹಾಕಿದ್ದಲ್ರಿ ಆಲ್ರೆಡಿ ಇದ್ರ ಕೆಳಗೆ ಇದನ್ನ ಹಾಕ್ರಿ ಆಮೇಲೆ ಎಲ್ಲ ಮಾಡ್ತಾ 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 ಹೋಗ್ತೀರಿ ಇಲ್ಲೇ ಅವಾಗ ಈ ಗ್ರಾಫ್ನ ಹಾಕ್ಬೇಕು ಈಗ ಎರಡು ಹೆಡಿಂಗ್ ಎರಡು ಒಳಗೆ ಮಾಡೋದಿದ್ರೆ ಇಲ್ಲೇ ಮಾಡಕ್ಕೆ ಬರ್ತೈತ್ರಿ ಲೇಔಟಿಗೆ ಹೋಗೋದು ಇಲ್ಲೇ ಐತಲ್ರಿ ಹೆಡಿಂಗ್ ಚಿಹ್ನೆ ಐತಲ್ರಿ ಇಲ್ಲಿ ಹೋಗಿ ಏನು ಮಾಡಬೇಕು ಇಲ್ಲಿ ಚಿಹ್ನೆ ಬರಿಬೇಕು ಏನಿದ್ರೆ ಹೆಸರು ಡಿವಿಷನ್ ವೈಸ್ ನಮಗೆ ಡಿಸ್ಪ್ಯಾರಿಟಿ ಬೇಡ ಎವರೇಜ್ ಎಲ್ಲ ಏನೆಲ್ಲ ಹಾಕಿ ಪೇಸ್ಟ್ ಮಾಡ್ತೀರಿ ಡಿವಿಷನ್ ವೈಸ್ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ CV ಫಾರ್ MPI in Bihar 15 in Bihar and India 2019 ಮತ್ತೆ ಇದಕ್ಕೆ ಏನು ಮಾಡೋದು ಸ್ವಲ್ಪ ಸಣ್ಣ ಮಾಡಬೇಕು ಮೇಕಪ್ ಮಾಡೋ ಕಲಿ ಬರ್ತೀವಿ ಅದಕ್ಕೆ ಬಂತ್ರಿ ಇದನ್ನೇನು ಮಾಡ್ತೀರಿ ಇಲ್ಲೇ ಇಲ್ಲಿ ಹಾಕ್ತೀವಿ ಇಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ ಅದನ್ನ ಮಾಡ್ತಾ 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 ನಮ್ಗೆ ಟೇಬಲ್ 2 ಹೋದಲ್ರಿ
ಇದೆ ಫಿಗರ್ ಫಿಗರ್ 1 ಆಗಿತ್ತು, ಇದು ಫಿಗರ್ 2 ಇದೆ, ಇದು ಫಿಗರ್ 3 ಇದೆ. ಇದು ಬೇಕಂತ ಬಿಡುವಂತೀರಿ ಅಂತ ಯಾಕೆಲ್ರಿ ಎಂಟೈರ್ ಸ್ಟೇಟಸ್ ತೊಗೊಂಡೈತಿ ಅಲ್ಲೇ ಇದನ್ನ ಹಾಕಿ